ಪಾಲ್ಗೊಳ್ಳುವ ಮನಸ್ಸುಗಳನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ಅನೇಕ ಹಿರಿಯರು ಬಂದಿದ್ದಾರೆ. ಪ್ರಜಾವಾಣಿ ಮತ್ತು ಅನೇಕ ಪತ್ರಿಕೆಗಳ ಮೂಲಕ ವಿಸ್ತರಿಸುವ ಶ್ರೀ ರುದ್ರೇಶ್ ಮತ್ತಿತರರು ಕೂಡ ಬಂದಿದ್ದಾರೆ. ಎಲ್ಲರಿಗೂ ನಮ್ಮ ಪ್ರೀತಿಯ ಸ್ವಾಗತ. ಆರಂಭಕ್ಕೆ ಭಾಗವಂತಿಕೆ ಮೇಳನ ಒಂದು ಸುತ್ತು ಕೇಳೋಣ. ಈ ದಿವಸದ ತಾನೇ ತಾನಾದ ಒಂದು ಸೇರುವಿಕೆ ಬಂದ್ಬಿಟ್ಟಿದೆ. ಈ ದಿವಸ ಇವತ್ತು ರಾಮನವಮಿ. ಭಾಗವಂತಿಕೆ ಮೇಳ ಅನ್ನೋದು ಭಾಗವಂತಿಕೆಯೇ ಪ್ರಧಾನವಾಗಿ ಭಾಗವತವನ್ನು ಪ್ರಧಾನವಾಗಿರುವಂತಹ ತಿರುಪತಿಯ ತಿಮ್ಮಪ್ಪನನ್ನು ಆರಾಧಿಸುವ, ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿಯನ್ನು ಪ್ರೀತಿಯಿಂದ ಆರಾಧಿಸುವ ದಾರಿಯ ಒಂದು ಜನಪದ ರೂಪ ಈ ಭಾಗವಂತಿಕೆ ಮೇಳ. ನಾಗವಾರ ದಶವಾರದಿಂದ ಹಿಡಿದು ಡಣಾಯಕಪುರದವರೆಗೂ ಹೆಚ್ಚು ತಂಡಗಳಿದ್ದದ್ದನ್ನು ಕಂಡಿದ್ದೇವೆ. ಈಗ ಇದು ತುಂಬ ಕಡಿಮೆ ಆಗ್ತಾ ಇರೋದು. ಬಹುಶಃ ಈ ತಲೆಮಾರು ಹೋದರೆ ನೀವು ಭಾಗವಂತಿಕೆ ಮೇಳನ ಕೇಳೋಕ್ಕೆ ಕಷ್ಟ ಆಗ್ಬೋದು, ತಪ್ಪಿ ಹೋಗ್ಬೋದು. ಒಂದು ದೊಡ್ಡ ಟೋಪಿ ಹಾಕ್ಕೊಂಡು ಇದು ಕೋಲ್ ಜೊತೆಗೆ ಕೋಲ್ ಇಟ್ಕೊಂಡು ಒಂದಿಷ್ಟು ತಮಾಷೆ ಥರ ಅವ್ರು ಮಾತ್ರ ಕುಣಿತಾ ಇರೋದು ಈ ಭಾಗವಂತಿಕೆ ಮೇಳದ ಭಾಗ. ತಾಳ, ಹಾಡು, ಪೇಟ ಮತ್ತು ಭಾಗವಂತಿಕೆ ಹಾಡ್ತಾ ಹೋಗುವಂಥದ್ದೇ. ಹಾಡು ಒಂದೇ ದನಿ ಇರ್ಬೋದು, ಆದರೂ ಹಾಡಿಂದ ಹಾಡಿಗೆ ಊರಿಂದ ಊರಿಗೆ ಈ ಮೇಳ ಹೋಗ್ತಾ ಇತ್ತು. ಮೇಳಕ್ಕೆ ಹೋದಾಗ ಆ ಊರಿನ ಮಗಳು ಯಾವ ಊರಿಗೆ ಕೊಟ್ಟಿದೆಯೋ ಆ ಊರಲ್ಲಿ ಹೋಗಿ ಆ ಊರಿನವ್ರಿಗೆ ಮೊದಲೇ ಒಬ್ಬರು ಹೋಗಿ ಬರೋರಿಗೆಲ್ಲ ಊಟ ವಸತಿ ವ್ಯವಸ್ಥೆ ಮಾಡಿ ಅಲ್ಲಿ ತಂಗಿ ಅಲ್ಲಿ ಹಾಡಿ ಆ ಊರ ದೇವ್ರು ಯಾವುದಿದೆಯೋ ಹೋಗೋದು. ಭಾಗವತಿಕೆ ಮೇಳ ಆದರೂ ಆ ಊರಿನ ಮಾರಮ್ಮ ಆಗ್ಬೋದು, ಪಟ್ಲದಮ್ಮ ಆಗ್ಬೋದು, ಶಿವ ಆಗ್ಬೋದು, ಯಾವ ದೇವ್ರು ಇದೆಯೋ ಆ ಮೇಲೆ ಹಾಡೋವಂಥ ರೂಪ ಈ ಮೇಳ. ಇಡೀ ಈ ಪ್ರದೇಶದಲ್ಲಿ ತುಂಬ ಇದ್ದ ತಂಡಗಳು ಈಗ ತುಂಬ ಕಡಿಮೆಯಾಗಿದೆ. ಪುಟ್ಮಾದೆ ಅಲ್ವಾ, ಪುಟ್ಟಸ್ವಾಮೇಗೌಡರು ಈ ತಂಡವನ್ನು ಆ ಊರಿನವರು ಪ್ರೋತ್ಸಾಹಿಸಿದ ನೋಡಿದ್ದೀವಿ. ಅವ್ರ ಮಗ ಕೂಡ ಬಂದಿದ್ದಾರೆ. ನರಸಿಂಹಮೂರ್ತಿಯವರು ಇವರ ಬೆನ್ನಿಗಿರೋದು ನೋಡಿದ್ದೀವಿ. ಕುವೆಂಪು ಕಾಲೇಜಿನ ಹಿರಿಯರು ಇವರನ್ನ ಭಾಳ, ಶಂಕರೇಗೌಡರು ಎಲ್ಲ ಬಹಳ ಪ್ರೋತ್ಸಾಹಿಸಿದ್ದನ್ನು ನೋಡಿದ್ದೀವಿ. ಭಾಳ ಹಳೆಯ ತಂಡ. ನಾಗವಾರ ಹೇಗೆ ಹಳೆಯ ತಂಡ ಕಾಣ್ತಿದ್ವೋ ಅಷ್ಟೇ ಹಳೆಯ ತಂಡ, ಹಳೆಯ ಹೆಜ್ಜೆ. 79-80 ವರ್ಷದವರು ವಯಸ್ಸನ್ನು ಮೀರಿ ಕುಣಿಯೋದನ್ನು ನಾವು ನೋಡ್ತಾ ಇದ್ದೇವೆ. ಇದೀಗ ನಮ್ಮ ಅಧ್ಯಕ್ಷರು ಮತ್ತು ಈ ದಿವಸದ ಅತಿಥಿಗಳಾದ ಶಂಕರಪ್ಪನವರು ಈ ಹಿರಿಯರನ್ನು, ಮುಖ್ಯವಾಗಿ ಮೋಟಪ್ಪ ಅವ್ರನ್ನ ಭಾಗವಂತಿಕೆ ಮೇಳ ಪಟ್ಟದ ಕುಣಿತ ಅಂತ ಕರೆದಿದ್ದೀವಿ. ಲೋಕಸಿರಿ ಒಬ್ಬ ಪ್ರಧಾನ ವ್ಯಕ್ತಿಯನ್ನು ಇಟ್ಟುಕೊಂಡು ಗೌರವಿಸುವ ಕಾರ್ಯ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಇಡೀ ನಿಮ್ಮ ತಂಡ ಎಲ್ಲರನ್ನೂ ಗೌರವಿಸಲಿ ಅನ್ನೋದು ನಮ್ಮ ಅಧ್ಯಕ್ಷರ ಅಪೇಕ್ಷೆ. ಅದನ್ನು ಈಗ ಪೂರ್ವ ಮಾಡ್ತಾ ಇದೆ. ಎಲ್ಲರಿಗೂ ಇಡೀ ತಂಡಕ್ಕೆಲ್ಲನೂ ಒಂದೊಂದು ಸಾರಿ ಗೌರವಿಸುವುದು ಕಷ್ಟದಾಯಕ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ನಮ್ಮನ್ನು ಪ್ರೀತಿಯಿಂದ ಒಂದು ಹಾರನಾರು ಅರ್ಪಿಸಬೇಕು ಅನ್ನೋದು ಅವರ ಅಪೇಕ್ಷೆ. ಅದನ್ನು ಈಗ ಪೂರ್ವ ಮಾಡಬೇಕಂತ ಮೋಟಪ್ಪ ಅವರು 79 ವರ್ಷ ಭಾಗವಂತಿಕೆ ಮೇಳ ಮತ್ತು ಪಟ್ಟದ ಕುಣಿತ ಎರಡರಲ್ಲೂ ಪಾಲ್ಗೊಂಡವರು. 1962ರ ದೆಹಲಿ ಪೆರೇಡ್ ಮತ್ತು 1972ರ ದೆಹಲಿ ಪೆರೇಡಲ್ಲಿ ಕೂಡ ಅವರು ಪಾಲ್ಗೊಂಡವರು ಅಂತೀನಿ. ಹಾಗೆ ಹಿರಿಯರಾದ ಮಂಚಪ್ಪ ಅವರು, ಅವ್ರ ಜೊತೆಗೆ ಅವರ ಹಾಗೆ ಮೇಳದಲ್ಲಿ ಪಾಲ್ಗೊಂಡವರು ಇಲ್ಲಿ. ಹಾಗೆ ಹಿರಿಯರಾದ ಕಾಡಪ್ಪ ಅವರು. ನಾವು ಇಲ್ಲಿ ಗೌರವಿಸ್ತಿರುವುದು ಮೋಟಪ್ಪ ಅವ್ರನ್ನ ಮುಂದೆ. ಬರೀ ಮೋಟಪ್ಪ ಅಲ್ಲ, ಇಡೀ ತಂಡ ಇದು. ಹಾಗಾಗಿ ಕಾಡಪ್ಪ ಇಲ್ಲಿ ನಮ್ಮ ಎಲ್ಲ ಹೆಜ್ಜೆ ಹಾಕಿದ ಎಲ್ಲರೂ ಕೂಡ ಇದರ ಭಾಗವಾಗಿ ಊರಿನಲ್ಲಿ ಇಂಥ ತಂಡವನ್ನು ಉಳಿಸಿಕೊಂಡವರು. ಹಾಗೆ ಚಿಕ್ಕನರಸಪ್ಪ ತಮಟೆ ಕಲಾವಿದರಾದರೂ ಇಡೀ ತಂಡದ ಜೊತೆಗೆ ಯಾವಾಗಲೂ ಪ್ರೀತಿಯಿಂದ ಹೊಂದಾಣಿಕೆಯಿಂದ ಯಾವತ್ತು ಕರೆದರೂ ತಂಡವನ್ನು ಸಮಯಕ್ಕೆ ಹೊಂದಿಸ್ತಾರವರು. ಇವರ ತಂದೆಯವರು, ನಿಮ್ಮ ತಂದೆ ಹೆಸರೇ ಮಳೆವರ್ಧಯ್ಯ ಅವರು ದೆಹಲಿಗೆ ಹೋದಾಗ ತಂಡದಲ್ಲಿದ್ದವರು. ಆನಂತರ ಮತ್ತೆ ತಂಡ ದೆಹಲಿಗೆ ಹೋದಾಗ ಚಿಕ್ಕನರಸಯ್ಯನವರು ಕೂಡ ಹೋಗಿರುವುದು ನಾವು ಗಮನಿಸ್ತೀವಿ. ಈ ತಂಡದ ಲವಲವಿಕೆ, ಚಟುವಟಿಕೆ. ಹೊಂಬಾಳಪ್ಪನವರು ಭಾಗವಂತಿಕೆ ಮೇಳದ ಮುಖ್ಯವಾದ ಕಲಾವಿದರು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಯಿಂದ ಗೌರವಿಸಲಾಗಿದೆ. ಒಂದು ನಿಮಿಷ ಆರಗಲಿ.
ಅದಲ್ಲದೆ ಉಳಿದ ಕಲಾವಿದರಿಗೂ ನಮ್ಮ ಅಧ್ಯಕ್ಷರು ಒಂದು ಹಾರವನ್ನು ಅರ್ಪಿಸಬೇಕು ಅಂತ ಹೇಳಿ ಅವರಲ್ಲಿ ಕೊಡ್ತೀವಿ. ದಯವಿಟ್ಟು ರಮೇಶ್ ಅವರು, ರಾಮಚಂದ್ರಯ್ಯ ಅವರು, ಹೊಂಬಾಳಪ್ಪ ಬಂದರು, ದೇವರಾಜು ಅವರು, ನಾಗೇಶ್ ಅವರು, ನರಸಿಂಹ ಅವರು, ಕುಮಾರ್ ಅವರು, ಮತ್ತು ನರಸಿಂಹ ಅವರು, ಮಂಜಪ್ಪ ಅವರು, ಹಾಗೆ ಹೊಸ ತಲೆಮಾರಿನ ಒಂದೆರಡು ತಲೆಮಾರು ಈಗ ಸೇರಿದೆ. ಅವರು ವೇಷದಲ್ಲಿ ಬದಲಾಗಿದ್ದಾರೆ, ಹೊಸ ಕಾಲದ ಸಂದರ್ಭಕ್ಕಿದ್ದಾರೆ, ಹಾಡಿನ ಜೊತೆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪರಿಷತ್ತು ನಮ್ಮ ಹಿರಿಯ ಜಾನಪದ ಕಲಾವಿದರನ್ನು ನಮ್ಮ ಎಚ್ ಎಲ್ ನಾಗೇಗೌಡರು ಸ್ಥಾಪನೆ ಮಾಡಿದಂಥ ಜಾನಪದ ಲೋಕಕ್ಕೆ ಕರೆಸಿ ಗೌರವಿಸುವಂಥ ಕೆಲಸವನ್ನು ನಾವು ಸುಮಾರು 4 ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದ್ವು. ಪ್ರತಿ ತಿಂಗಳು 2ನೇ ಶನಿವಾರ ನಡೆಯುವಂಥ ಈ ತಿಂಗಳ ಅತಿಥಿ ಅಂದರೆ ಈ ತಿಂಗಳ ಅತಿಥಿಯಾಗಿ ಶ್ರೀ ಮೋಟಪ್ಪ ಭಾಗವಂತಿಕೆ ಪಟದ ಕುಣಿತ ಕಲಾವಿದರನ್ನ ನಾವು ಕರೆಸಿ ಇಲ್ಲಿ ಅವರ ಒಂದು ಪರಿಚಯ ಮತ್ತು ಅವ್ರ ಜೊತೆ ನೇರ ಮಾತುಕತೆಯನ್ನು ನಾವು ಇಲ್ಲಿ ಏರ್ಪಡಿಸಿದ್ದೀವಿ. ಇವರು ರಾಮನಗರ ತಾಲೂಕು ಡಣಾಯಕನಪುರದ ಮೋಟಪ್ಪ ಅವರು ಸುಮಾರು 80 ವರ್ಷ ಅವರು ಅವರೇ ಹೇಳೋ ಪ್ರಕಾರನೇ 1939ರಲ್ಲಿ ಹುಟ್ಟಿದೆ ಅಂತ ಹೇಳ್ತಾರೆ. ಇವರು ಪಂಡಿತ್ ಜವಾಹರ್ಲಾಲ್ ನೆಹರು ಮತ್ತು ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಿಯಾಗಿದ್ದಾಗ 1962 ಮತ್ತು 76ರಲ್ಲಿ ದೆಹಲಿಯ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ತಮ್ಮ ಒಂದು ಕಲೆಯನ್ನು ಪ್ರದರ್ಶನ ಮಾಡಿದವರು. ಆದರೆ ವಯಸ್ಸು 80 ಆದರೂ ಈಗ ತಾನೇ ನೀವು ನೋಡಿದ್ರಿ ಅವರ ಉತ್ಸಾಹ ಏನು ಕಡಿಮೆ ಆಗಿಲ್ಲ. ಇವರು ಮುಖ್ಯವಾಗಿ ಭಾಗವಂತಿಕೆ ಮೇಳದ ಹಾಡುಗಾರರು. ಈಗ ತಾನೇ ಅವ್ರು ಹಾಡೋದನ್ನು ನೀವು ಕೇಳಿದಿರಿ. ಅದರಲ್ಲಿ ರಾಮಾಯಣ, ಕುರುಕ್ಷೇತ್ರ ಒಳಗೊಂಡಂಗೆ ಬಹಳಷ್ಟು ನಾಟಕಗಳಲ್ಲಿ ಅಭಿನಯಿಸುವುದ್ರ ಜೊತೆಗೆ ಪಟ ಕುಣಿತ ಭಾಗವಂತಿಕೆ ಮೇಳ ಕಲಾವಿದರಾಗಿ ಇವರೆಲ್ಲರೂ ಒಟ್ಟಾಗಿ ಒಂದು ತಂಡದ ರೂಪದಲ್ಲಿ ಬಂದಿದ್ದಾರೆ. ನಮಗೆ ಸಂತೋಷ ಏನು ಅಂದರೆ ಈ ಕರ್ನಾಟಕ ಜಾನಪದ ಪರಿಷತ್ತಿನ ಸಂಸ್ಥಾಪಕರಾದಂಥ ನಮ್ಮ ನಾಡೋಜ ಎಚ್ ಎಲ್ ನಾಗೇಗೌಡರು ಈ ರೀತಿ ಕಲಾವಿದರನ್ನ ಕರೆಸಿ ಇಲ್ಲಿ ಲೋಕದಲ್ಲಿ ಅವರನ್ನು ಗೌರವಿಸಬೇಕು ಅನ್ನೋ ಒಂದು ಕನಸು ಕಂಡಿದ್ರು. ಆದರೆ ಆ ಕನಸು ನಾವು ಅದನ್ನು ಈಡೇರಿಸಿದ್ದೀವಿ ಕಳೆದ 3-4 ವರ್ಷಗಳಿಂದ. ಇವರು ಭಾಗವಂತಿಕೆ ಕಲಾವಿದರು ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಇದ್ದಾರೆ. ಮೊದಲನಾಗೆ ನಾನು ಇವ್ರನ್ನೇ ಕೇಳಿದೆ, ನೀವು ಹೇಗೆ ಕಲ್ತ್ರಿ, ಯಾವ ಒಂದು ಇದರಿಂದ ಬಂತು ಅಂದರೆ ಅವ್ರು ಹೇಳ್ತಾರೆ, ನಮ್ಮ ಹಿರಿಯರ ಮೂಲಕ ತಲಾಂತರದಿಂದ ನಮಗೆ ಬಂದಿರುವಂಥದ್ದು ಈ ಕಲೆ. ಆದರೆ ಮುಂದೆ ಈ ಕಲಾವಿದರ ಮುಂದಿನ ತಲೆಮಾರಿಗೆ ಇದನ್ನು ಕಲಿಸ್ತಾರೆ ಅನ್ನುವ ಆಸೆ ಇಲ್ಲ. ಯಾಕೆಂದರೆ ಈಗಿನ ನಮ್ಮ ಯುವಕರು ಈ ಕಲೆಯ ಬಗ್ಗೆ, ಭಾಗವಂತಿಕೆ ಬಗ್ಗೆ ಅಷ್ಟು ಆಸಕ್ತಿ ಹೊಂದಿಲ್ಲ. ಹೀಗಾಗಿ ಈ ಕಲೆ, ಭಾಗವಂತಿಕೆ ಕಲೆ ಮತ್ತು ಪಟದ ಕುಣಿತದ ಕಲೆ ಎರಡೂ ಕ್ಷೀಣಿಸ್ತಾ ಇವೆ ಇತ್ತೀಚಿನ ವರ್ಷಗಳಲ್ಲಿ. ಇದನ್ನು ನಾವು ಮುಂದುವರಿಸ್ಕೊಂಡು ಬರಬೇಕಾದ್ರೆ ಇದನ್ನು ಕಲಿಯುವಂಥ ಆಸಕ್ತಿ ಇರುವಂಥವರು ಮುಂದೆ ಬಂದರೆ ನಮ್ಮ ಜಾನಪದ ಲೋಕದಲ್ಲೇ ನಾಗೇಗೌಡರ ಕಲಾಶಾಲೆ ಅಂತ ಒಂದು ಪ್ರಾರಂಭ ಮಾಡಿದ್ದೀವಿ. ಆ ಕಲಾಶಾಲೆ ಮುಖಾಂತರನೇ ಇವರಿಗೆ ತರಬೇತಿಯನ್ನು ಕೊಟ್ಟು ಇದನ್ನು ಮುಂದುವರಿಸೋ ಕೆಲಸವನ್ನು ಮಾಡ್ತೀವಿ. ಇವ್ರುಗಳಿಂದನೇ ನಾವು ತರಬೇತಿಯನ್ನು ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ.
ನಮ್ಮ ಆಸೆ ಈ ಕಲೆ ಉಳಿಬೇಕು, ಮುಂದುವರಿಬೇಕು ಅಂತ. ಇವ್ರ ಕಾಲಕ್ಕೆ ಇದು ಹೊರಟೋಗ್ಬಾರ್ದು. ಕಲೆ ಮುಂದುವರಿಬೇಕಾದ್ರೆ, ಉಳಿಬೇಕಾದ್ರೆ, ಮುಂದಿನ ತಲೆಮಾರಿಗೆ ವರ್ಗಾವಣೆ ಆಗಬೇಕಾದ್ರೆ ನಮ್ಮಲ್ಲಿ ಈಗ ಒಂದು ನಾಗೇಗೌಡರ ಹೆಸರಲ್ಲಿ ಕಲಾಶಾಲೆಯನ್ನು ಪ್ರಾರಂಭ ಮಾಡಿದ್ದೀವಿ. ಆ ಕಲಾಶಾಲೆಯಲ್ಲಿ ತರಬೇತಿ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಅದರಲ್ಲೂ ಈ ಪಟ್ಟದ ಕುಣಿತ ಹಿಂದೆ ನಾವೆಲ್ಲ ಹಳ್ಳಿನಲ್ಲಿ ಹಬ್ಬ ಹರಿದಿನಗಳಲ್ಲಿ, ಈ ಪೂಜಾ ಕಾರ್ಯಕ್ರಮದ ಸಂದರ್ಭಗಳಲ್ಲಿ ಈ ಪಟ್ಟದ ಕುಣಿತ ಹೆಚ್ಚಾಗಿ ಕಂಡು ಬರ್ತಾ ಇತ್ತು. ನಮ್ಮೂರಲ್ಲೇ ಮಾರಮ್ಮನ ಹಬ್ಬ ಮಾಡುವಾಗ ಮತ್ತು ಯುಗಾದಿ ಸಂದರ್ಭದಲ್ಲಿ ಒಂದು ಮೆರವಣಿಗೆ, ಪೂಜಾ ಮೆರವಣಿಗೆ ಮಾಡುವಾಗ ಈ ಪಟ್ಟದ ಕುಣಿತ ಎಲ್ಲ ಇತ್ತು. ಆದರೆ ಈಗೀಗ ಕಡಿಮೆ ಆಗ್ತಾ ಇದೆ. ಮೊನ್ನೆ ನಮ್ಮ ಊರಿಗೆ ಹೋದಾಗ ಪೂಜಾ ಕುಣಿತದವರು, ಆ ಹಿಂದೆ ನಾನು ಚಿಕ್ಕವನಾಗಿದ್ದಾಗ ಪೂಜಾ ಕುಣಿತ ಮಾಡ್ತಾ ಇದ್ದವ್ರನ್ನ ಕರೆದು ಕೇಳಿದೆ, ಯಾರಪ್ಪ ಈಗಿನ ಯುವಕರು ಯಾರಾದರೂ ಕಲ್ತಿದಾರ ನಿಮ್ಮನ್ನ ಅಂತ. ಇಲ್ಲ ಅಣ್ಣ, ಯಾರೂ ಮುಂದೆ ಬರಲಿಲ್ಲ ಅಂತ. ಅಂದರೆ ಏನು, ನಮ್ಮೂರಲ್ಲಿ 2-3 ಜನ ಆವಾಗ ಪೂಜಾ ಕುಣಿತ, ಒಬ್ಬರಾದ್ಮೇಲೆ ಒಬ್ಬರು ಕೊಂಡ ಇದಕ್ಕೆ, ಒಬ್ಬರು ಊರಲ್ಲಿ 3-4 ಬೀದಿಗಳಿದ್ದವು. ಒಂದೊಂದು ಬೀದಿನಲ್ಲಿ ಒಬ್ಬೊಬ್ಬರು ಪೂಜಾ ಕುಣಿತನ ಮೆರವಣಿಗೆ ಮಾಡಿಕೊಂಡು ಹೋಗ್ತಾಯಿದ್ರು. ಈಗ ಒಬ್ಬರೂ ಇಲ್ಲ. ಈ ಪಟ ಕುಣಿತನೂ ಹಾಗೆ ಆಗ್ಬಿಟ್ಟಿದೆ. ಹಾಗಾಗಿ ಈ ನಶಿಸಿ ಹೋಗ್ತಾ ಇರ್ತಕ್ಕಂಥ ಕಲೆಗಳನ್ನು ಉಳಿಸಿ ಬೆಳೆಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ, ನಾಗೇಗೌಡರ ಆಶಯದಂತೆ. ಅದರಲ್ಲಿ ಒಂದು ಈ ಪಟ ಕುಣಿತ. ಈಗ ಸದ್ಯದಲ್ಲೇ ನಾನು ನಮ್ಮ ಆಡಳಿತಾಧಿಕಾರಿಗಳಿಗೆ ತಿಳಿಸಿದ್ದೇನೆ, ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸಿ ಯಾರಿಗೆ ಆಸಕ್ತಿ ಇದೆ ಅವರು ಈ ಕಲೆಯನ್ನು ಕಲ್ತ್ಕೊಳ್ಳೋದಕ್ಕೆ ಮುಂದೆ ಬಂದರೆ ನಾವು ಕಲಿಸೋ ವ್ಯವಸ್ಥೆನ ಇಲ್ಲೇ ಮಾಡ್ತೀವಿ. ಇಲ್ಲಿ ಜಾನಪದ ಲೋಕ ಕಲಾವಿದರನ್ನು ಉಳಿಸಿ ಬೆಳೆಸುವಂಥ ಕೆಲಸವನ್ನು ಮಾಡ್ತಿದೆ. ಅದರಲ್ಲಿ ಈ 80 ವರ್ಷ ಹಿರಿಯರಾದಂಥ ನಮ್ಮ ಮೋಟಪ್ಪ ಅಂತವ್ರನ್ನ ಗೌರವಿಸುವಂಥ ಒಂದು ಸಂದರ್ಭ ಈ ದಿನ ನಮಗೆ ಸಂತೋಷ ಆಗ್ತಾ ಇದೆ. ಮೋಟಪ್ಪ ಅಂತವ್ರನ್ನ ಗೌರವಿಸುವುದು ನಮ್ಮ ಪುಣ್ಯ ಅಂತ ಭಾವಿಸಿ ಆ ಕಲಾವಿದರನ್ನ, ಹಿರಿಯರನ್ನು, ಅವ್ರ ಜೊತೆ ಬರೆದಿರ್ತಕ್ಕಂಥ ಎಲ್ಲರನ್ನ ನಾನು ಪ್ರೀತಿ ವಿಶ್ವಾಸದಿಂದ ಜಾನಪದ ಲೋಕಕ್ಕೆ ಬರಮಾಡಿಕೊಂಡು ನಿಮಗೆ ಗೌರವ ಸಮರ್ಪಣೆ ಮಾಡ್ತೇನೆ. ನಮ್ಮ ಅಧ್ಯಕ್ಷರೇ ಈ ಲೋಕ ಸಿರಿಯನ್ನು ಶುರು ಮಾಡಿದರು. ಇದು ಸಿರಿಯಾಗಿ 51ನೇ ಕಾಲದವರೆಗೂ ಬಂದಿದೆ. ಹಾಗಾಗಿ ಅವರನ್ನು ನಾವು ಪ್ರೀತಿಯಾಗಿ ನೆನ್ಕೋತೀವಿ. ಹಾಗೆ ನಮ್ಮ ಮಧ್ಯೆ ಈಗ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರುವ ನಮ್ಮ ಊರಿನವರೇ, ರಾಮನಗರದ ಮಾದಾಪುರ ಅಂತ ಗೊತ್ತಾಯಿತು. ಅದಕ್ಕಿಂತ ಅವರ ತಹತಃ ಇದೆಯಲ್ಲ, ನಾವೇನು ಮಾಡ್ಬೋದು, ಬಂದ 5 ನಿಮಿಷದಲ್ಲಿ ನಿಮ್ಮ ಜೊತೆಗೆ ಏನು ಮಾಡ್ಬೋದು, ನಿಮ್ಮ ಊರಿಗೆ ಏನು ಮಾಡ್ಬೋದು, 2 ಇಲಾಖೆನ ಹೇಗೆ ದುಡಿಸ್ಕೋಬೋದು ಅನ್ನೋ ತಹತಃ ನನಗೆ ದೊಡ್ಡ ಕಾಣ್ತು. ಹಾಗೆ ಅವರು ಈ ಹಿಂದೆಯೇ ಅವರು ಮಂಡ್ಯದಲ್ಲಿರುವಾಗಲೇ ನಮ್ಮ ಅಧ್ಯಕ್ಷನೆಲ್ಲ ಕರೆದು ನಮ್ಮವರು ಅಂತ ಈ ರೂಪದ್ದೇ ಒಂದು ಕಾರ್ಯಕ್ರಮ ಮಾಡಿದ ಅನುಭವ ಉಳ್ಳವರು. ಯಾವಾಗಲೂ ಏನು ನಡೆದೇನು, ಏನು ದುಡ್ದೇನು, ಏನು ಕೆಲಸ ಮಾಡಿದೇನು ಅನ್ನೋ ಕ್ರಿಯಾಶೀಲರನ್ನು ಕಂಡ್ರೆ ಯಾರಿಗೂ ಪ್ರೀತಿ ಹುಟ್ಟುವಂಥದ್ದು. ಅಂಥ ಕ್ರಿಯಾಶೀಲರು ನಮ್ಮೊಡನೆ ನಮ್ಮ ಊರಿಗೆ ಸಿಕ್ಕಿರೋದು ಪ್ರೀತಿ. ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಜಾನಪದ ಪರಿಷತ್ತು, ನಮ್ಮ ಜಾನಪದ ಲೋಕ ರಾಮನಗರ, ಇವರು ನಾಡೋಜ HL ನಾಗೇಗೌಡರ ನೆನಪಿನಲ್ಲಿ ಈ ಲೋಕಸಿರಿ 51ನೇ ಅತಿಥಿ ಕಾರ್ಯಕ್ರಮ ಮಾಡ್ತಾ ಇರೋದು ನಿಜಕ್ಕೂ ಒಂದು ಶ್ಲಾಘನೀಯ ಕಾರ್ಯ. ನಮಗೆಲ್ಲ ಗೊತ್ತೇ ಇದೆ ಜನಪದ ಕಲೆಗಳು ಈಗ ಯಾವ ಸ್ಥಿತಿ ತಲುಪಿದೆ, ಹಳ್ಳಿಗಳು ಯಾವ ರೀತಿಯಾಗಿದೆ ಅಂತೇಳಿ. ಆ ಮಧ್ಯೆಯೂ ಇಂಥ ಹಿರಿಯ ಚೇತನರಾದಂಥ ಶ್ರೀ ಮೋಟಪ್ಪ ಅವರು ಪಟಕುಣಿತ ಮತ್ತು ಭಾಗವತದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಿ ತುಂಬ ವರ್ಷಗಳ ಹಿಂದೆ ಗಣರಾಜ್ಯೋತ್ಸವದಲ್ಲಿ ಪಾಲ್ಗೊಂಡು ಪ್ರಧಾನಿಗಳಿಂದ ಸನ್ಮಾನವನ್ನು ಸ್ವೀಕರಿಸಿ ಬಂದಿದ್ದಾರೆ. ಅವರನ್ನು ಕರೆಸಿ ಸಂವಾದ ಮಾಡ್ತಾ ಇರೋದು ತುಂಬ ಶ್ಲಾಘನೀಯ ಕಾರ್ಯ. ಇಂದು ಹಳ್ಳಿಗಳಲ್ಲಿ ನೋಡ್ತಾ ಇದ್ದೀರಿ, ಹಳ್ಳಿಗಳೆಲ್ಲ
ಈಗ ವೃದ್ಧಾಶ್ರಮಗಳೇ ಆಗಿದೆ. ಅಲ್ಲಿ ಯುವ ಜನಾಂಗನೇ ಕಾಣಿಸ್ತಾ ಇಲ್ಲ. ಯುವ ಜನಾಂಗ ಕಂಡರೂ ಅವರೆಲ್ಲ ಮೊಬೈಲ್ನಲ್ಲೇ ಇರ್ತಾರೆ, ಮೊಬೈಲ್ ನೋಡ್ಕೊಂಡೇ ಇರ್ತಾರೆ. ಪಕ್ಕದಲ್ಲಿ ಯಾರು ಹೋಗ್ತಾ ಇದ್ರು ಏನೂ ಗೊತ್ತಾಗ್ತಾ ಇಲ್ಲ. ಜೊತೆಗೆ ಈಗ ನಿಮ್ಮ ಜನಪದ ಕಲೆಗಳು ಇದು ನಾವು ಪಟಗುಣಿತ, ನಾನು ನಮ್ಮೂರು ಹತ್ತಿರದಲ್ಲೇ ಇದ್ದಿದ್ದು, ಅಲ್ಲೂ ಪಟಗುಣಿತ ಮಾಡ್ತಾಯಿದ್ರು. ಪಟಗುಣಿತ, ಭಾಗವತ ಇವೆಲ್ಲ ಎಂಥ ಒಂದು ಏನು ಮೆಸೇಜ್ ಸಂದೇಶವನ್ನು ಸಾರ್ತಾ ಇತ್ತು ಅಂದರೆ, ಆ ಗ್ರಾಮದಲ್ಲಿ ಸೌಹಾರ್ದತೆಯ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಇದೊಂದು ಮುಖ್ಯವಾದ ಕಾರಣಗಳು. ಹಳ್ಳಿ ಹಬ್ಬ ಆಗಲಿ, ಒಂದು ಜಾನಪದ ಒಂದು ಉತ್ಸವಗಳೇ ಆಗಲಿ, ಈ ರೀತಿ ಪಟಕುಣಿತ ಕಾರ್ಯಕ್ರಮಗಳು, ಪೌರಾಣಿಕ ನಾಟಕಗಳು, ಇವೆಲ್ಲ ಈ ಗ್ರಾಮದ ಒಂದು ಸೌಹಾರ್ದತೆಯನ್ನು ಮೂಡಿಸುವಂಥದ್ದು. ಪಕ್ಕದ ಗ್ರಾಮಗಳು, ಸುತ್ತಮುತ್ತ ಗ್ರಾಮಗಳಲ್ಲಿ ಅವರು ಹೋಗ್ತಾ ಇದ್ದದ್ದು, ಅವ್ರ ಜೊತೆ ಸಂಬಂಧಗಳು, ಈ ರೀತಿಯ ಒಂದು ಸೌಹಾರ್ದಯುತವಾದಂಥ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಈ ಇಂದಿನ ಜನಪದ ಕಲೆಗಳು ನಿಜವಾಗಿ ಜೊತೆಗೇ ಇರ್ತಾಯಿತ್ತು. ಈಗ ಆ ಒಂದು ಸ್ಥಿತಿ ಬದಲಾಗಿದೆ, ಜನಪದ ಕಲೆಗಳೆಲ್ಲ ನಶಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಜನಪದ ಲೋಕ ಇಂಥ ಕಾರ್ಯಕ್ರಮ ಮಾಡಿ, ಆಗಲೇ ಸಾಹೇಬ್ರು ಹೇಳಿದ್ರು, ತಿಮ್ಮೇಗೌಡರು, ಈ ಒಂದು ಇಲ್ಲಿ ಈ ನಾಗೇಗೌಡರ ಹೆಸರಿನ ಕಲಾಶಾಲೆಯಲ್ಲಿ ಈ ಒಂದು ಪಟಗುಣಿತವನ್ನು ಕಲಿಸಲಿಕ್ಕೆ ಸದ್ಯದಲ್ಲೇ ಈಗ ನಾವೊಂದು ತರಬೇತಿಯನ್ನು ಕೊಡ್ತಿದ್ದೀವಿ, ಪ್ರಚುರ ಮಾಡಿ ಅಂತೇಳಿ ಆಡಳಿತಾಧಿಕಾರಿಗಳು ಹೇಳ್ತಿದ್ರು. ನಾನು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ನಾವು ಹೆಚ್ಚಿನ ಪ್ರಚಾರವನ್ನು ಕೊಡ್ತೀವಿ. ಈ ಒಂದು ಪಟಗುಣಿತ ಅಷ್ಟೇ ಅಲ್ಲ, ಬೇರೆ ಬೇರೆ ಏನೇನು ಕಲೆಗಳು ಇದೆ ಅಂಥದಕ್ಕೆ ನಿಜವಾಗಿ ಬೇಕದು. ಈಗ ನೋಡಿ, ಇನ್ನೊಂದು ಏನಾಗ್ತದೆ, ಈ ಜನ್ರೇಷನ್ನು ಈಗೆಲ್ಲ ಮೊಬೈಲ್ಗಳು ನೋಡ್ಕೊಂಡಿದ್ದಾರೆ, ಫೇಸ್ಬುಕ್ಕು, ವಾಟ್ಸಪ್ಪು, ಫೋನೆಲ್ಲ ಇರ್ತಾರಲ್ಲ. ಈಗ ಇನ್ನೊಂದು ಅವರು ಆರೋಗ್ಯ ನೋಡಿ, ಇವರೆಲ್ಲ ಇರೋ ಆರೋಗ್ಯ ನೋಡಿ, ನೀವೇ ಗಮನಿಸಿ ಎಷ್ಟು ನೆಮ್ಮದಿ ಅನ್ನಿಸ್ತದೆ. ಅವ್ರು ನೋಡಿದ್ರೆ 80 ವರ್ಷ ಆಗಿದ್ದಾರೆ, ಯಾವುದೇ ಕಾಯಿಲೆ ಇಲ್ಲ, ಏನಿಲ್ಲ, ಆರಾಮಾಗಿದ್ದಾರೆ. ಅಂದರೆ ನೆಮ್ಮದಿ ಜೀವನ ಇರಬೇಕು, ಜೀವನ ಮಾಡಬೇಕು ಅಂದರೆ ನೆಮ್ಮದಿ ಇರಬೇಕು ಅಂದರೆ ಎಲ್ಲ ಕಲೆಗಳಲ್ಲಿ ಪಾಲ್ಗೊಂಡಿರಬೇಕು. ಅದನ್ನು ಆ ಒಂದು ಸಂದೇಶವನ್ನು ಈ ಪಟಗುಣಿತ ಒಂದು ತಂಡ ತೋರ್ತಾ ಇದೆ ಇಲ್ಲಿ. ಹಾಗೆ ಈ ನಮ್ಮ ಈ ಕಲೆಗಳು ಮತ್ತೆ ಹುಟ್ಟುತ್ತವೆ ಅಂತೇಳಿ ನನ್ನ ಭಾವನೆ. ಅದು ಒಂದು ಎಂಡಿರಲ್ಲ ಈ ಜನಪದ ಕಲೆಗಳಿಗೆ. ಈಗೇನೋ ಅಲ್ಲಿ ಸಿಟಿ ವಾತಾವರಣಕ್ಕೆ ಹೋಗಿರ್ತಾರೆ, ಮತ್ತೆ ಹಳ್ಳಿ ವಾತಾವರಣಕ್ಕೆ ಬರಲೇಬೇಕು ಅವರು. ಎಷ್ಟೋ ಜನ ಸಿಟಿಗಳು ಹೋಗಿದ್ದವರು ಮತ್ತೆ ವ್ಯವಸಾಯ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಅಲ್ಲಿ ನೆಮ್ಮದಿ ಇಲ್ಲ, ಆ ಟ್ರಾಫಿಕ್ ಜಾಮು, ಅಲ್ಲಿ ಒಂದು ಬದುಕಲಿಕ್ಕೂ ಕಷ್ಟ ಆಗ್ತಾ ಇದೆ. ಎಲ್ಲ ಹಳ್ಳಿಗಳಿಗೆ ಮತ್ತೆ ಬಂದೇ ಬರ್ತಾರೆ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ನಾನಾದರೂ ಭಾವಿಸ್ತಾ ಇಂಥ ಒಂದು ಕಾರ್ಯಕ್ರಮ ಹೀಗೆ ಮುಂದುವರಿಲಿ ಅಂತ ಹೇಳಿ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಹಾಂ ಸರ್, ಹಾಗೆ ಈ ಕಾಲ ಬಹಳ ಬದಲಾಗ್ತಾ ಇದೆ, ಬಹಳ ವೇಗದಲ್ಲಿದೆ. ಸ್ಟ್ರೆಸ್ ಅನ್ನೋ ಇಂಗ್ಲೀಷ್ ಪದ ಒತ್ತಡ ಅಂತ ಹೇಳಿದರೆ ಸಾಕಾಗಲ್ಲ. ಆ ಒತ್ತಡಕ್ಕೆ ನಿಜವಾದ ಉತ್ತರ ಈ ಕಲೆನ ಕಲಿಯೋದು. ಯಾರು ಈ ಕಲೆನ ಕಲಿತಾರೋ ಅವರ ಆರೋಗ್ಯ ಇವರು ಅಷ್ಟೇ ಗಟ್ಟಿಯಾಗಿರ್ತದೆ. ನಮ್ಮ ಅಧ್ಯಕ್ಷರು 2 ವರ್ಷದಿಂದ ಒಂದು ಲೋಕೋತ್ಸವಕ್ಕೆ ಡಾಕ್ಟರ್ಸ್ಗಳು ಕರೆದಿದ್ರು. ಆ ಡಾಕ್ಟರ್ಸ್ಗಳು ಎಲ್ಲ ರಂಗದ ಕುಣಿತ, ಚನ್ನರಾಯಪಟ್ಟಣದ ತಂಡದ ರಂಗದ ಕುಣಿತದವ್ರ ತಂಡ ಬಂದಿತ್ತು. ಅವ್ರ ಹೆಜ್ಜೆ ಕುಣಿತ ನೋಡಿಬಿಟ್ಟು ನಾವು ಏನೇನೋ ಗುಳಿಗೆ ಔಷಧಿ ಕೊಡ್ತೀವಿ, ಎಷ್ಟು ಸುಂದರವಾದ ಟ್ರೀಟ್ಮೆಂಟ್, ಬಾಡಿ ಎಕ್ಸಸೈಸ್ ಇದೆ ಈ ರಂಗದ ಕುಣಿತದಲ್ಲಿ, ಇದನ್ನ ಬಿಟ್ಟು ಕುಳಿತಿದ್ದೇವಲ್ಲ ನಾವು ಅಂತ ಡಾಕ್ಟ್ರು ಬಂದಾಗ ಕಿವಿಯಲ್ಲಿ ಹೇಳಿದ್ದು ಬಹಳ ಮುಖ್ಯವಾದ ಮಾತು. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ. ಮನಸ್ಸಿಗೆ ಆಹ್ಲಾದ, ಖುಷಿ, ಊರಿಗೆ ಮತ್ತು ಒಂದು ಕಲೆನ ಎಳ್ಕೊಂಬಂದು ಕಟ್ಟಕ್ಕಾಗಲ್ಲ. ಇರೋ ಕಲೆನ ದಕ್ಕಿಸ್ಕೋಬೇಕು. ನಾನು ಪ್ರೀತಿಯಿಂದ ಕೇಳ್ತೀನಿ. ನಾನು ಭಾಳ 20 ವರ್ಷಗಳಿಂದ ಈ ತಂಡಗಳನ್ನು ನೋಡಿದ್ದೇವೆ. ಹೊಸ ಜನ್ರೇಷನ್ನ ಒಬ್ಬರು ಪ್ಯಾಂಟ್ನವ್ರು ಕಂಡ್ರು ಅವ್ರು ಹಿಂದಕ್ಕೆ ಕೂತಿದ್ದಾರೆ ಅನ್ಸುತ್ತೆ ಭಾಗವತರು. ಒಬ್ಬರು ಸಾಕಾಗಲ್ಲ, ನೀವೇ 12 ಜನ ಮಾಡಿ. ನಿಮ್ಮೂರಿಂದಲೇ ನಮ್ಮ ಅಧ್ಯಕ್ಷರ ಆಶಯದ ನಾಗೇಗೌಡರ ಒಂದು ತರಬೇತಿ, ನಿಮ್ಮೂರಿನ ತಂಡ ನಿಮ್ಮೂರಲ್ಲಿ ಮತ್ತೆ ಹೊಸ ಜನ್ರೇಷನ್ ಆಗಿ ಮುಂದುವರಿಯೋದಕ್ಕೆ ಆರಂಭಿಸಲಿ ಅಂತ ಕೋರ್ಕೊಳ್ತೀನಿ. ಇನ್ಯಾರಾದರೂ ಅಂತಹ ತಂಡ ನಮ್ಮೂರಲ್ಲಿ ಸಾಧ್ಯ. ಶ್ರೀನಿವಾಸ್ ಇದ್ದಾರೆ, ಕಡೆಯವರಿದ್ದಾರೆ, ಯಾವ ಊರಲ್ಲಿ ಗರ್ಕಳ್ಳಿ ಆಗಲಿ ಎಲ್ಲಿ ಕೂಡ ಹೇಳಿದ್ದೀವಿ. ಅಂತಹ ಒಂದೊಂದು ತಂಡ ಮತ್ತೆ ಮೊಳಕೆ ಓಡಲಿ, ಸಾಲಾಗಿ ಸಾಲ್ಮರ ಅಳೆದೋಗಿರ್ಬೋದು, ಹೊಸ ಕಲಾವಿದರ ಮೇಳಗಳು ಉಂಟಾಗಲಿ ಅಂತ ಕೇಳ್ಕೊಳ್ತೇನೆ. ಮೋಟಪ್ಪ ಅವರೇ, ಈಗ ನಾವು ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಇವರ ಪಟದ ಕುಣಿತದ ವರ್ಷಗಳನ್ನು ನೋಡೋಣಂತೆ. ಮೋಟಪ್ಪನವರು 80 ವರ್ಷ. ಇದು ಯಾಕೆ ನೀವು ಭಾಗವಂತಿಕೆ ಪಟ ಕಲಿಬೇಕು ಅನಿಸ್ತು ನಿಮಗೆ? ಒಂದು ಮೈಕ್ ಕೊಡಿ. ನಮಗೆ ಹಿರೀಕರ ಕಾಲದಿಂದ ನಮ್ಮ ತಾತ ನಮ್ಮ ಅಪ್ಪರ ಕಡೆಯಿಂದ ಬಂದದೆ. ನಾವು ಉಳಿಸ್ಲೇಬೇಕು, ಏನೇ ಆಗಲಿ ಅಂದ್ಬಿಟ್ಟು ನಾವು ಉಳಿಸ್ಕೊಂಡು ಬಂದಿದ್ದೀವಿ ಸರ್. ಇಲ್ಲಿ ಗಂಟಲು ಉಳಿಸ್ಕೊಂಡು ಬಂದಿದ್ದೀವಿ.
ಅದೇ ನಮ್ಮ ಜೀವಮಾನ ಇರೋ ಗಂಟ ಇನ್ನೂ ಕಲ್ತ್ಕೊಡ್ರಪ್ಪ ಅಂತ ಹೇಳ್ತಾ ಇದ್ರು ಅವರು ಕಲಿಯೋಕ್ಕೆ ಆಶ್ವಾಸನೆ ಬರ್ತಾ ಇಲ್ಲ. ಇವಾಗ ಏನಿತ್ತು ನೀವು ನಾವು ಕಲಿಯುವಾಗ ಬುಡಿ ಅಯ್ಯೋ ಆ ಕಥೆನ ಅವಾಗ ಯಾವ ಊರ್ಗಾರ ಹೋಗ್ಬೇಕಾರೆ ನಡ್ಕೊಂಡು ಹೋಗೋವು 16 ಮೈಲಿ ನಡ್ಕೊಂಡೋಗಿ ಅಲ್ಲಿ ಕುಣಿದ್ಬಿಟ್ಟು ತಿರ್ಗಾ ಊರಿಗೆ ಬರೋವು. 7 ರೂಪಾಯಿ 5 10 ಕೊಡೋರು. ಇವಾಗ 1000 ಅನ್ನೋದು ಲೆಕ್ಕ ಇಲ್ಲ ಸರ್. ಕಲೀರಪ್ಪ, ಕಲೆ ಬೇಕಂಡ್ರು ನಮ್ಮೂರಿಗೆ ಇದಿರಬೇಕು. ಪಡದ ಕುಣಿತ ಮತ್ತು ಭಾಗವಂತಿಕೆ ಇವೆರಡು ನಮ್ಮೂರಲ್ಲಿ ಉಳಿಸ್ಕೊಡ್ರಪ್ಪ. ಗಣಾಯಕನಪುರದಿಂದ ಕಾಲದಿಂದ ಬಂದದೆ. ಇದು ಅಳ್ಸಕ್ಕೆ ಹೋಗ್ಬೇಡಿ ಅಂದರೆ ಈಗಿನ ಹುಡುಗರುಗಳು ಅದು ಯಾರಿಗೂ ಮುಂದಟ್ಟೆ ಇಲ್ಲ ಸರ್. ಯಾರಿಗೂ ಮುಂದಟ್ಟೆ ಬರೋದಿಲ್ಲ. ನೀವು ಕಲ್ತು ಸಂಪಾದನೆ ಮಾಡಿ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಸ್ಬಿಟ್ಟಿರೋದೇ ಸಾಕು ಹಂಗಂತಾರೆ ಹುಡುಗರುಗಳು. ಅವ್ರ ಆಸ್ಪತ್ರೆಗೆ ಹಾಕಿದ್ರೆ ಪರವಾಗಿಲ್ಲ. ಅವ್ರ ಆಸ್ಪತ್ರೆಗೆ ಕೊಡ್ತಾರೆ ಬಿಡಿ, ಅವ್ರ ಆಸ್ಪತ್ರೆಗಳು ಕಟ್ತಾರೆ. ಈಗ ಪಟದ ಕುಣಿತಕ್ಕೆ ಎಲ್ಲೆಲ್ಲಿಗೆ ಹೋಗಿ ಬಂದಿದ್ದೀರಿ ನೀವು? ನಾವು ಬೇಜಾನ್ ಕಡೆ ಡೆಲ್ಲಿಗೆ 2 ಸಾರಿ ಹೋಗಿದ್ದೋ, ಶಿವಮೊಗ್ಗ ಹೋಗಿದ್ದೋ, ಮಂಗಳೂರು ಹೋಗಿದ್ದೋ, ಮೈಸೂರು ದಸರಾ ಪ್ರತಿ ಒಂದು ವರ್ಷವೂ ಮೈಸೂರಿಗೆ ಹೋಗೋವು, ಇನ್ನೂ ಬೇಕಾದ ಕಡೆ ಎಲ್ಲ ಹೋಗಿದ್ದೋ ಸರ್. ನೀವೇ ಈ ಪಟದ ಕುಣಿತ ಕಲ್ತವ್ರ ನಿಮ್ಮ ಮನೆಯಲ್ಲಿ ಬೇರೆ ಇದ್ರು ಹಿಂದೆ? ನಮ್ಮ ತಾತ, ನಮ್ಮ ಅಪ್ಪನಪ್ಪ, ಆಮೇಲೆ ನಮ್ಮಪ್ಪ, ಈಗ ನಾನು, ಈಗ ನನ್ನ ಮಗನೂ ಒಬ್ಬ ಕಲ್ತವನೆ. ಅವನು ಹೊಸಿ ಇದು ವ್ಯವಸಾಯ ದನ ಕಟ್ಕೊಂಡ್ಬಿಟ್ಟವನೆ. ಅವು ಬಿಟ್ಟು ಒಬ್ಬನೇ ಬರೋಕ್ಕಾಗಲ್ಲ. ಅದರಿಂದ ನೋಡಿ ಹಂಗೆ ಇದಾಯ್ತಾ ಇದೆ ಸರ್. ಕಲ್ತ್ಕೊಳ್ಳಿ ಬನ್ನಿ ಕಲಿಸ್ತೀವಿ. ಈಗಲೂ ಊರಲ್ಲೇ ಒಂದೊಂದು ಗಂಟೆ ಟೈಮ್ ಕಲಿಸ್ತೀವಿ ಬನ್ನಿ ಅಂತ ಅಂದರೂ ಹುಡುಗರುಗಳು ಮಸ್ತಾಗವರು ಬರ್ತಾ ಇಲ್ಲ ಸರ್. ಯಾಕೆ ಬೇಡ ಅಂತಾರೆ ಹುಡುಗರು? ಯಾಕೆ ಇಷ್ಟ ತೋರಿಸ್ತಾ ಇಲ್ಲ? ಅಯ್ಯೋ, ನೀವು ಸಂಪಾದನೆ ಮಾಡ್ಕೊಂಬಂದು ಬಿಲ್ಡಿಂಗ್ ಕಟ್ಸಿರೋದೇ ಸಾಕು, ನಾವು ಕಟ್ಸೋದು ಬೇಡ ಅಂತಾರೆ. ಏನು ಮಾಡ್ತೀರಿ? ಇದಕ್ಕೇನು ಉತ್ತರ ಕೊಡೋಣ? ನಾನು ಈಗ ಇಲ್ಲಿಗೆ ನಿಮ್ಮನ್ನು ಕರೆದೇವೋ ಅವ್ರನ್ನ ಕರೆದೇವೋ? ನಮ್ಮನ್ನು ಕರಿತೀರಿ, ಅವ್ರು ಕಲೀಲಿಲ್ವಲ್ಲ. ಬನ್ನಿ ಕಲಿಸ್ಕೊಡ್ತೀವಿ ಅಂದರೂ ಬರೋದಿಲ್ವಲ್ಲ. ಏನು ಮಾಡೋಣ ಹೇಳಿ? ನಾವು ಇವತ್ತು ಇತ್ತಾಗೆ ಈ ಭಾಗವಂತಿಕೆ ಕಡೆಗೆ ಒಂದು 10 ಜನಕ್ಕೆ ಕಲಿಸೋಣ, ಪಡೆದ ಕುಂತದ ಕಡೆಗೆ ಒಂದು 10 ಆಳ್ಗೋ 15 ಆಳ್ಗೋ ಕಲಿಸೋಣ ಅಂತ ಅಂದರೆ ಬರೋಲ್ಲ ಸ್ವಾಮಿ. ಇವತ್ತು ನೈಟು ಒಂದೊಂದು ಗಂಟೆ ಬೇಕಾದ್ರೆ ನಾವು ಟ್ರೈನಿಂಗ್ ಕೊಡ್ತೀವಿ, ಬರಲಿ. ಡೈಲಿ ಟ್ರೈನಿಂಗ್ ಕೊಡ್ತೀವಿ. ನಮಗೇನು 1 ರೂಪಾಯಿ ಕೊಡೋದು ಬೇಡಿ. ಅವರು ಡೈಲಿ ಟ್ರೈನಿಂಗ್ ಕೊಡ್ತೀವಿ. 1 ತಿಂಗಳು 1.5 ತಿಂಗಳು ಟ್ರೈನಿಂಗ್ ಕೊಟ್ಬಿಟ್ರೆ ಎಲ್ಲೂ ಬೇಕಾದ್ರೂ ಕರ್ಕೊಂಡೋಗಿ ಕುಣಿಸ್ಬೋದು. ಬರೋದಿಲ್ಲ ಅವರು ಹುಡುಗರುಗಳು. ನೀವು ಕಲಿಯುವಾಗ ಹೆಂಗಿತ್ತು? ನಾವು ಕಲಿಯುವಾಗ ನೋಡಿ ಹಿಂಗೆ ಕುಣಿತಾ ಇದ್ದಾಗ ಹೋಗಿ ಪಕ್ಕಕ್ಕೆ ನಿಂತ್ಕೊಂಡ್ರೆ ಹೋಗೋ ಉಂಡ್ಬಿಟ್ಟು ಮನಿಕೋ ಬಂದ್ಬಿಟ್ಟ ಇಲ್ಲಿ ಅನ್ನೋರು. ಕೆಲವರು ಅನ್ನೋರು ಅಲ್ಲಿ ಅವನಿಗೆ ಲಿಗಾದೆ ಕಲಿಯೋಕ್ಕೆ ಸುಮ್ಮನಿರು, ನಿಂತಿರು ಕಲಿತ್ಕೊಳ್ಳಿ ಅಂತ ಕೆಲವರು ಅನ್ನೋರು. ನೋಡಿ ಹಂಗೆ ಅವ್ರು ಕುಣಿತಾ ಇದ್ದಾಗ ನಾನು ಸಸ್ಯ ನೋಡಿ ಹಿಂಗೆ ಅಂದ್ಕೊಂಡು ಅಜ್ಜೆ ಹಾಕ್ಕೊಂಡು ಅಲ್ಲೇ ನಿಂತಿರುವೆ. ಆಮೇಲೆ ಒಂದು 10 ದಿನ ಹೋಯ್ತಲೆ ಹೇಳ್ಕೊಡಲ್ಲ ಅವನು ನಮ್ಮ ಜೊತೆಗೆ ಅನ್ನೋರು. ಅವಾಗ ಹೇಳ್ಕೊಂಡಾಗ ಚೆನ್ನಾಗೇ ಆಗ್ತದೆ. ಬರಲ್ಲ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟ, ನಾವು ಹಂಗಂತಿದ್ದೋ ಅಂತ ಅಂದರು. ಈಗ ನಿಮ್ಮ ತಂದೆ ತಾಯಿ ಎಲ್ಲ ಏನಂತಿದ್ರು? ನಿಮ್ಮ ಮನೆಯವರು ಏನಂತಿದ್ರು? ಪರವಾಗಿಲ್ಲ, ನಮ್ಮ ಮಗ ಚೆನ್ನಾಗಿ ಕುಣಿದು ಎಲ್ಲೆಲ್ಲೋ ಹೋಗಿ ಪ್ರಶಸ್ತಿ ತಗೊಂಬಂದ, ಹೆಸರು ತಗೊಂಬಂದ ಅಂತ ಹೇಳ್ತಾ ಇದ್ದರು. ಈಗ ಆವಾಗ ಕುಣಿಯೋ ಪಟದ ವರ್ಷಗೂ ಈಗ ಕುಣಿಯೋ ಎಲ್ಲ ಅದೇ ವರ್ಷ ಅಭ್ಯಾಸ, ಅದೇ ವರ್ಷ ಕಲ್ತವ್ರೆ. ನಾವು ಕುಣಿತಾ ಇದ್ವಲ್ಲ, ನಮ್ಮ ಜೊತೆಲೇ ಇವರೆಲ್ಲ ಕುಣಿದು ಕಲ್ತಿರೋರು. ಅದೇ ವರ್ಷ ಸಹ ಈಗಲೂ. ಎಷ್ಟು
ಕುಡಿದ್ರೆ ಇಷ್ಟು ಬೆವರು ಇಳಿದ್ರೆ ಯಾವ್ದಾದ್ರು ಕಾಯಿಲೆಗಳು ಹೆದರ್ಕೊಂಡು ಹೋಗ್ಬಿಡ್ತವೆ, ಆಸ್ಪತ್ರೆಗಳು ಮುಚ್ಕೊಂಡ್ಬಿಡ್ತಾರೆ ಅಷ್ಟೇ ಕಾರಣಂತೆ. ಒಳ್ಳೇದು, ನೀವು ಇಷ್ಟು ವರ್ಷಗಳನ್ನ ನೋಡಿದಿರಿ. ಚಿಕ್ಕನರಸಪ್ಪ ಅವರು ಅದನ್ನು ತೋರಿಸಿದ್ರು. ನಾವಂತೂ ಒಂದು ಮಾತು ಹೇಳ್ತೀವಿ, ಒಂದು ಊರಿನ ಪಟದ ಕುಣಿತದ ಹೆಜ್ಜೆಗಳು ಇನ್ನೊಂದು ಊರಿಗೂ ತುಂಬ ಭಿನ್ನವಾಗಿರ್ತದೆ. ನನ್ನ ಕೃತಿಗೆ ನನ್ನದೇ ಛಾಯೆ ಇರ್ತದೆ, ರೂಪ ಸ್ವರೂಪ ಇರ್ತದೆ. ಹಾಗೆ ಈ ಡಣಾಯ್ಪುರದ ಹೆಜ್ಜೆಗಳು ಅವರ ಎಲ್ಲ ಅನೇಕ ತಲೆಮಾರಿನ ಹಿರಿಯರು ಕಂಪೋಸ್ ಮಾಡಿದ ಗತ್ತುಗಳು. ಆ ಗತ್ತುಗಳು ನಮ್ಮ ಊರಿನ ಹೆಮ್ಮೆ ಅನ್ನುವಂತಹ ರೂಪಗಳು. ಅದರ ಚೆಹರೆಗಳನ್ನು ನೀವು ನೋಡಿದಿರಿ. ಈ ಚೆಹರೆಗಳು ನನ್ನೂರಿನ ಹೆಮ್ಮೆ ಅಂತ ಮುಂದೆ ತಲತಲಾಂತರ ಕೂಡಿದಿರಲಿ. ಯಾವ ದೇಶದವರು ಕಣ್ಣಿಚ್ಚಿ ಇಲ್ಲಿ ನೋಡಬೇಕು. ಬರೀ ಸಿನಿಮಾ ಅಲ್ಲ, ಬರೀ ನಾಟಕ ಅಲ್ಲ, ಇವು ಅವಕ್ಕಿಂತ ಜೀವಂತವಾದವು. ನಮ್ಮ ಜೊತೆಗೆ ಗಿಡ ಮರ ಆಹಾರದಷ್ಟೇ ಮುಖ್ಯವಾದವು ಅಂತ ಕಾಣ್ತೀವಿ. ನಮ್ಮ ಎಲ್ಲ ಊರುಗಳು ನಮ್ಮೂರಿನ ಗತ್ತುಗಳನ್ನು ಕಾಯ್ಕೊಳ್ಳೋದಕ್ಕೆ ಹೊಸ ತಲೆಮಾರು, ಕಾಲೇಜಿನವರು, ಡಾಕ್ಟ್ರು ಓದೋರು, ಇಂಜಿನಿಯರ್ ಆದರೂ ನಾನು ಪಟ ಕುಣಿತೇನೆ ಅನ್ನೋ ಹೊಸ ಅಲೆನ ನಾವು ಉಂಟು ಮಾಡಬೇಕಾಗಿದೆ. ನೀವೆಲ್ಲ ಪಾಲ್ಗೊಳ್ಳಿ. ಎಲ್ಲರಿಗೂ ನಾವೊಂದು ಸಾರಿ ನಮಗೆ ಖುಷಿಯಾಗಿದ್ದನ್ನು ತೋರ್ಸೋಕ್ಕಿರೋ ಪ್ರೀತಿನ ತೋರಿಸ್ಬೇಕು. ಧನ್ಯವಾದ. ಈ ವಯಸ್ಸಿನವ್ರಿಗೂ ಮುಂದಿನ ತಲೆಮಾರು ಕುಣಿಯೋ ಹಾಗೆ ಉಳಿದಿರಲಿ ಕಾಲ, ಅದು ಕಾಲವೇ ಆರೋಗ್ಯವಾಗಿರ್ತದೆ ಅಂತ. ಒಂದು ನಿಮಿಷ. ಅಲ್ಲ, ಅದು ಮತ್ತೆ ಸಂದರ್ಭದಲ್ಲಿ ನೋಡೋಣ. ಮೋಟಪ್ಪ ಅವರೇ ಬನ್ನಿ ಅಂತ ಕೇಳ್ತಿದ್ದೀವಿ. ಪ್ರತಿಯೊಂದು ನಾಟಕಕ್ಕೂ ನಿಮ್ಮೂರಿನಲ್ಲಿ ಒಂದು ದೊಡ್ಡ ಚಾಲೆಂಜ್ ಇರ್ತಿತ್ತು. ಆ ಕಾಡಪ್ಪ ಅವ್ರು ರಾವಣನ ಪಾಠ ಮಾಡ್ತಾರೆ ಅಂದರೆ ಊಟಗಲ್ಲಿನವ್ರು ಅದಕ್ಕಿಂತ ಜೋರು ಪಾಠ ಮಾಡೋರು ಎದುರಿಗೆ ಬಂದು ಅವಸ್ಕೊಂಡು ನೋಡ್ತಾ ಇದ್ರು, ಪೇಷನ್ಸ್ ಹೋದ್ರು ಅಂತಲೂ ಕೇಳಿದ್ವಿ. ಅದ್ರ ಜೊತೆಗೆ ನಿಮ್ಮೂರಲ್ಲಿ ಒಂದು ನಾಟಕದ ಬಗ್ಗೆ ನೀವು ಹೇಳಿದ್ರಿ. ನಮ್ಮೂರಲ್ಲಿ ಎಲ್ಲ ನಾಟಕ ಆಡ್ತೀವಿ, ನರಸಿಂಹನ ಪಾತ್ರ ಮಾತ್ರ ಮಾಡಲ್ಲ ಅಂತ ಕೇಳಿದ್ವಿ. ಯಾಕೆ ಹಂಗೆ? ಯಾಕೆ ಅಂದರೆ ನಮ್ಮೂರಲ್ಲಿ ನರಸಿಂಹಸ್ವಾಮಿ ಇರೋದ್ರಿಂದ ನರಸಿಂಹಸ್ವಾಮಿಗೂ ಈ ಹಿರಣ್ಯಕಶಿಪನಿಗೂ ವೈರಿ. ಅವರು ಹಿಂದೆ ಯಾವುದೋ ಕಾಲದಲ್ಲಿ ನಮ್ಮ ತಾತಿರ ಕಾಲದಲ್ಲೋ ನಮ್ಮ ಮುತ್ತಾತಿರ ಕಾಲದಲ್ಲೋ ಆ ನಾಟಕ ಆಡಿದ್ರಂತೆ. ಆಡ್ಬಿಟ್ಟು ನರಸಿಂಹನ ಪಾತ್ರದನೂ ಹಿರಣ್ಯಾಕ್ಷನ ಪಾಠದಿಂದನೂ ಹೋಗಿ ಮಾರಮ್ಮನ ದೇವಸ್ಥಾನದಲ್ಲಿ ಮನಿಕೊಂಬಿಟ್ರು. ಈ ಹಿರಣ್ಯಾಕ್ಷನ ಪಾಠ ಮಾಡಿದಂಗೆ ಈ ಕಿವಿತವು ಬಣ್ಣ ಹೋಗಿರ್ಲಿಲ್ವಂತೆ, ಬಣ್ಣ ಇತ್ತಂತೆ. ಈ ನರಸಿಂಹನ ಪಾಠನ ಅಲ್ಲಿ ಮನಗಿದ್ನಲ್ಲ, ಅವನು ಮೈ ತುಂಬಿಟ್ಟ ಸ್ವಾಮಿ. ಬಂದದ್ದು ಅವನಿಗೆ ಬಣ್ಣ ಇತ್ತಲ್ಲ, ತೊಡೆ ಮೇಲೆ ಮಾಡಿಕೊಂಡು ಬಗದ್ಬಿಟ್ಟು ಕಳ್ಳ ಮಾಲೆ ಹಾಕೊಂಡಂತೆ. ಅದೇ ಆಯ್ತಂತೆ ನಮ್ಮೂರಲ್ಲಿ ಆ ನಾಟಕ ಆಡೋದು. ಅವರಿಬ್ಬರು ಮೊದಲಿದ್ರು, ಅವ್ರವ್ರು ಚೆನ್ನಾಗಿದ್ರ? ಅವ್ರವ್ರು ಚೆನ್ನಾಗಿದ್ರಂತೆ, ಒಂದೇ ತಾವು ಮನಗಿದ್ರಂತಲ್ಲ. ಅವಾಗ ಸ್ವಾಮಿ ಮೈ ತುಂಬಿಟ್ಟ ಅವನಿಗೆ. ಹೀಗೆ ಒಂದು ಊರಿಗೆ ಒಂದು ಘಟನೆ, ಆ ಊರಿನ ಚರಿತ್ರೆಗೆ ಆ ನಾಟಕವೇ ಆಡದೇ ಇರುವಂತಹ ಸಂದರ್ಭಕ್ಕೆ ಬಂದಿರೋದು. ನೀವು ಯಾವ ನಾಟಕದಲ್ಲಿ ಪಾತ್ರ ಮಾಡಿದ್ದೀರಿ? ನಾವು ರಾಮಾಯಣದಲ್ಲಿ ದಶರಥನ ಪಾತ್ರ ಮಾಡಿದ್ದೆ, ಕುರುಕ್ಷೇತ್ರದಲ್ಲಿ ಧರ್ಮರಾಯನ ಪಾತ್ರ ಮಾಡಿದ್ದೆ. ಮತ್ತೆ ಯಾವ್ದಾರು ಒಂದು ನಾಟಕದ ಒಂದು ಸ್ವಲ್ಲು? ನನಗೆ ನಿಮ್ಗೆ 80 ವರ್ಷ ಅಂತ ಗೊತ್ತಾಗಿದೆ, ಅಲ್ಲೋಗಿದೆ ಅಂತ ಗೊತ್ತಾಗಿದೆ, ಆದ್ರೆ ಪಾತ್ರದ ಹೆಸರು ಹೇಳಿದ್ರೆ ಸಾಕು, ಹಾಡು ಬಂದ್ಬಿಡ್ತದೆ ಅಂತ ಕೇಳಿದ್ದೀನಿ. ಒಂದ್ ಸ್ವಲ್ಲ ಆದ್ರೆ ಅನ್ನಿ, ಇಲ್ಲದೆ ಇದ್ರೆ ಪರವಾಗಿಲ್ಲ. ಆಯ್ತು ಸರ್, ಏನು ಸುಮಾರು ದಪ್ತರ ಅಂತಾರೆ. ಇದು ಬೇಕಾದ್ರೆ ತಗೊಳ್ಳಿ. ಕೈಕಾ ಬೇಡ, ಕೈಕಾ ರಾಮಚಂದ್ರನನ್ನು ಕಾಡಿಗೆ ಕಳುಹಿಡಬೇಡ, ಬೇಡವೇ ಕೈಕಾ ಬೇಡಿ ಕೊಂಬೇನು. ಕರವೆರಡ ಜೋಡಿಸಿ, ಕರವೆರಡ ಜೋಡಿಸಿ ವಿನಯಾದೇ ಬೇಡುವೆ. ಹಾ ಕೈಕಾ ಮೈಕ್ ಡೌನ್ ಮಾಡು. ಆಯ್ತು ಸಾಕು. ರಾಮಚಂದ್ರನನ್ನು ಕಾಡಿಗೆ ಕಳುಹ ಬೇಡವೇ ಕೈಕಾ ಬೇಡಿ ಕೊಂಬೇನು. ಕೈಕಾ ರಾಮಚಂದ್ರನನ್ನು ಕಾಡಿಗೆ ಕಳುಹಿಸಿ ನಾನು ಜೀವಿಸಬಲ್ಲಿದೆ, ಖಂಡಿತವಾಗಿಯೂ ನಾನು ಜೀವಿಸಲಾರೆನು ಕೈಕಾ, ಜೀವಿಸಲಾರೆನು. ತಮ್ಮನ್ನು ಬಿದ್ದೋಗೋದು ಈಗ ಬೀಳಕ್ಕಾಗೋದಿಲ್ಲ. ಬೇಡ,
ಈಗ ನೀವು ಇಷ್ಟೆಲ್ಲ ಪಾತ್ರ ಮಾಡ್ತಿದ್ರಲ್ಲ, ಆವಾಗ ಮೇಷ್ಟ್ರು ಹೆಂಗೆ ಹೇಳ್ಕೊಡ್ತಿದ್ರು ನಿಮಗೆ? ಈಗಿನ ಮೇಷ್ಟ್ರು ಹೇಳೋದನ್ನೇ ಸಿನಿಮಾಗಳೇ ಆಗೋದು. ನಾಟಕಗಳು ಹೆಂಗಂಗೆ ಈಗ ಹುಡುಗರು ಕೈಗೆ ಸಿಗಲ್ಲ ಅನ್ನೋದು ನಾಟಕ ಆಗಿದೆ. ನಿಮ್ಮ ಕಾಲದಾಗ ಹಿಂಗಿತ್ತು. ಅವಾಗ ಮೇಷ್ಟ್ರು ಹಾರ್ಮೋನಿಯಂ ಮ್ಯಾಲೆ ಕುಂತ್ಕೊಂಡೇನೆ ಏನಾರ ಅಕಸ್ಮಾತ್ ಕಣ್ಣ ಹಿಂಗೆ ಮೆಟ್ಟಿಸ್ಬಿಟ್ರೆ ನಮಗಿಲ್ಲ ಗಡ ನಡುಗೋ ತೊಳೆಲ್ಲ ಎಲ್ಲಿ ಎದ್ದು ಬಂದು ಒದ್ಬಿಟ್ಟಾರಪ್ಪ ಅಂತ ಅಷ್ಟು ಭಯ ಆಯಿತು ಅವಾಗ ಮೇಷ್ಟ್ರು ಕಂಡ್ರೆ. ಇವಾಗಿಲ್ಲ ಬಿಡಿ, ಇವಾಗಿಲ್ಲ. ಪಾತ್ರ ಹಂಚ್ಬೇಕಾದ್ರೆ ಈಗೆಲ್ಲ ಪಾತ್ರ ಹಂಚಬೇಕಾದ್ರೆ ಲಂಚ ಅನ್ನೋದು ಸೇರಿ ಇದೆ ಕೈ. ಏನಿಲ್ಲ, ನಾನು ಹೇಳೋದು ಪಾಲ್ಟು ಒಂದು ದೊಣ್ಣೆ ಉರ್ಕೊಂಡು ಕೊಡೋನು, ಇಲ್ಲ ರಾಜ್ಪಾಟ್ ಕೊಟ್ಟೇನು, ಅದು ಆಡುವಂಗಿದ್ರೆ ನಾನು ಕೊಡ್ತೀನಿ. ಯಾರೋ ಮುಂಚೆ ಮಾತಾಡೋಕೆ ಕೊಡು ಅಂತ ಕಟ್ ಮಾಡಿಕೊಂಡೆ ಅವಾಗ ಪಾಠ ಕೊಡ್ತಿದ್ವಿ. ಇವಾಗೇನಿಲ್ಲ, ನನ್ನ ಮಗನಿಗೆ ಕೃಷ್ಣನ ಪಾಠ ಕೊಡಬೇಕು ಅಂತ ಒಬ್ಬ ಯಜಮಾನ, ಇನ್ನೊಬ್ಬ ನನ್ನ ಮಗನಿಗೆ ದುರ್ಯೋಧನ ಪಾಠ ಕೊಡಬೇಕು ಮೇಷ್ಟ್ರೆ ನೋಡ್ಕೊತೀನಿ ನೋಡ. ಹಂಗೆ ಈಗಿನ ಕಾಲ ನೋಡ ಹಂಗೆ ಬಂದ್ಬಿಟ್ಟದು. ಹಂಗೆಲ್ಲ ಮಾಡಿದ್ರೆ ಕರೆಕ್ಟ್. ಮಾಡವ್ರೆ ಹಂಗೆಲ್ಲ ಮಾಡವ್ರೆ, ಭಾಳ ಚೆನ್ನಾಗಿ ಮಾಡ್ತಾರೆ ಹಂಗೆಲ್ಲ ಮಾಡಿ. ಈಗ ರಾವಳಿಂದ ಒಂದು ಮಟ್ಟು ಇರ್ಲಿ ಕೇಳ್ಕೊತಾವ್ರೆ. ಇವ್ರು ಕಾಡಪ್ಪ ಅವರು ಒಟ್ಟಿಗೆ ಅವರು ಮಾವ ಬಾವಮ್ಮ ಇದೆ ಅಂತ ಕೇಳ್ತೀವಿ. ಬಾವಮ್ಮ ಇದೆ ಅಂದ್ರೆ ನಾವ್ ಈ ಕಾಲದಾಗೆ ಸ್ನೇಹಿತರ ತರ ಯೋಚನೆ ಮಾಡಕ್ಕೆ ಸಿಕ್ಕಲ್ಲ. ಇಲ್ಲ ಅಂಜಿಕೆ ಇರ್ತತೆ, ಇಲ್ಲ ದೂರ ಇರ್ತತೆ, ಏನೋ ಅಂತ ಇರ್ತತೆ. ಇವ್ರ ಹಂಗಲ್ಲ, ಗೆಣಕಾರ ತರ ಇರ್ತಾರೆ. ಇವ್ರು ರಾಹುಲ್ ಪಾಟ್ ಮಾಡಿದ್ರಂತೆ, ಅದಕ್ಕೆ ಮೊದಲೇ ಹೇಳ್ಬಿಡ್ತೀನಿ. ಕೂಟ್ಗಲ್ಲಲ್ಲಿ ಒಬ್ರು ಭಾರಿ ಹೆಸರುವಾಸಿಯಾಗಿದ್ರಂತೆ. ಇವ್ರಲ್ಲಿ ಹೆಂಗ್ ಮಾಡ್ತಾರೆ ಅಂತ ನೋಡಕ್ ಬಂದು ರಾತ್ರಿ ಎಲ್ಲ ನೋಡ್ಬಿಟ್ಟು ಬೇಸ್ಕಂಡ್ ಮಾರಾಯ ಎಷ್ಟು ಚೆನ್ನಾಗಿ ಮಾಡಿದ್ರಿ ಅಂತ ಹೇಳೋಗಿದ್ ದೊಡ್ಡತನ ಕೂಡ ಹೇಳ್ತೀವಿ. ಒಂದು ಪದ ಅನ್ನಿ. 69ರಲ್ಲಿ ಸಾಲ ಮಾಡಿ ಇಲ್ಲ ಇದೇ ಖಡ ಖಾಡಿನಳು ಹೇಳಿರೋ ಮನಿಲ್ಲುವನೇ ಗೆಲ್ಲುವನೇ ಸೋಲ್ವನೇ ಭರಸಿವ ವರ ಬಲವಿರಲು ಜಯಿಸುವೆ, ಭರಸಿವ ವರ ಬಲವಿರಲು ಜಯಿಸುವೆ. ಧರಿತ್ರಿಯಾಗಿ ಮೆರೆಯುವೆನೋ, ಧರಿತ್ರಿಯಾಗಿ ಮೆರೆಯುವೆನೋ. ಖಡ ಖಾಡಿನಳು ಹೇಳಿರೋ ಮನಿಲ್ಲುವನೇ ಗೆಲ್ಲುವನೇ ಸೋಲ್ವನೇ. ಗಿರಿಜ ರಮಣನೆ ಹೊರೆಯೋ ಬೇಗನೆ ಹಿರುತದಿ ನಿಮ್ಮನ್ನು ಸ್ಮರಿಸುವೆನೋ, ಹಿರುತದಿ ನಿಮ್ಮನ್ನು ಸ್ಮರಿಸುವೆನೋ. ಪರಸಿವ ವರ ಬಲವಿರಲು ಜಯಿಸುವೆ, ಧರಿತ್ರಿಯಾಗಿ ಮೆರೆಯುವೆನೋ. ದುರುಳ ರಾಮನ ಶಿರವನ್ನು ತೆಗೆದು ಧರೆಯಳು ಮೆರೆಯುವನೆ. ಕಡ ಕಾಡಿನಳು ಹೇಳಿರೋ ಅವನಿಲ್ಲುವನೇ ಗೆಲ್ಲುವನೇ ಸೋಲ್ವನೇ. ಸರ್ ಇವರೆಲ್ಲ ಕಲಾವಿದ್ರು ಸರ್, ಎಲ್ಲ ನಾಟಕ ಆಡೋರು ಎಲ್ಲರೂ. ಇಲ್ಲೇ ಇವ್ರ ಮಾತು ಕೇಳಿದ್ರೆ ಅವರ ಗದೆ ಬೇಯಿಸ್ತಾ ಇಲ್ಲ. ಹಾಡುಗಳೇ ಗದೆಯಲ್ಲಿ ಆಡದಂಗೆ ನುಡಿಗಳು ಹಂಗೆ ಇದಾವೆ, ದನಿಗಳ ಫೋರ್ಸ್ ಕೂಡ ಹಂಗೆ ಇರೋದನ್ನ ಗಮನಿಸ್ತಾ ಇದ್ದೀವಿ. ಹೇಳಿ ಹಿರತಂ ಸೋಮಂಥರೋಜರಿ ಒಳಗೂಡಿ ಮೆರವೀಯುತರೋಷ್ಟ ಕುಮಾರನಿ ಇದಿರೋಳ್ ಸೋಟಿಯೇ. ಸಾಕ್ಬಿಡಿ, ಅವರೆಲ್ಲ ಕಲಾವಿದ್ರು ಸರ್. ಅವರೆಲ್ಲ ಕಲಾವಿದರು ಅಂತ ಗೊತ್ತಾಗಿದೆ. ಈ ಸಂದರ್ಭದಲ್ಲಿ ಎಲ್ಲ ತೋರ್ಸಕ್ ಸಾಧ್ಯ ಆಗಲ್ಲ ಈ ಕಾಲಕ್ಕೆ. ಹಾಗಾಗಿ ನಮ್ಮ ಮಧ್ಯೆ ಏನಾದರೂ ನೀವು ಕೇಳುವಂಥ ಪ್ರಶ್ನೆಗಳೇನಾದರೂ ಇದ್ದರೆ ಮುಖ್ಯವಾಗಿ ಅವ್ರ ಜೊತೆಗೆ ಒಡನಾಡುವಂತಹ, ನಾವು ಕೇಳುವುದು ಅಷ್ಟೇ ಅಲ್ಲ, ಮುಖ ಹಲವು ಗ್ರಹಿಕೆ ಹಲವು ರೂಪ ನಿಮಗಿದೆ. ಈ ಎಲ್ಲ ಕಲಾವಿದರು ಮುಟ್ಟಪ್ಪ ಅವರು ಸೇರಿ ಅದು ನಿಮ್ಮ ಮಾತು ತಿಳ್ಕೊಳ್ಳುವಂಥದ್ದು ಏನಾರು ಇದ್ರೆ ಕೇಳ್ಬೋದು ಅಂತೇಳಿ ನಿಮ್ಮ ಗಮನಕ್ಕೆ. ಕಲಾವಿದ್ರು ಹೇಳಪ್ಪ, ನಿಮ್ದು ಏನಾಯ್ತು ಹೇಳಿ. ನಿಮ್ಮ ಅಭಿಪ್ರಾಯನೂ ಹೇಳ್ಬೋದಪ್ಪ ಕಲಾವಿದರು. ಬರ್ರಿ ರಾಮಜನ ನಿಮ್ದು ಹೇಳಪ್ಪ, ಬರ್ರಿ ಕುಮಾರಣ್ಣ. ಯಾಕೆ ಬರ್ರಿ ಬರ್ರಿ. ಅಲ್ಲ ನಿಮ್ಮ ಪೆನ್ಷನ್ ಅಂತೀರ ಅದನ್ನ ಹೇಳಿ ಬಂದಿಲ್ಲ. ಸರ್ಕಾರಿ ನಾನು ಸೋಲೋದಿಲ್ಲ ಅಂತ ಹೇಳ್ರಿ. ನಾವು ಸರ್ ನಮಗೂ 63 ವರ್ಷ ಆಯಿತು. ನಾವು ಅವಾಗಿಂದ ಕಲಿತ ಇವಾಗ ನಾವು ತೊಡೆ ಬಳೆ ಹಿಡ್ಕೊತೇವೆ, ತೊಡೆ ಹಿಡ್ಕೊತೇವೆ. ಅದಕ್ಕೆ ನಮಗೇನು ಸಿನಿಮಾ ಮಾಡಿಸ್ಕೊಡಿ ಅಂತ.
ಅದೇನು ನೋಡಿದ್ರೆ ಮಾಡ್ಕೊಡಿ. ಈಗಾಗಲೇ ನಿಮ್ಮೂರಾಗ ಸಾಕಷ್ಟು ಜನಕ್ಕೆ ಆಗಿರ್ಬೇಕಲ್ಲ. ಇವ್ರಿಗೆ ಗೊತ್ತಿದೆ ಹಾ. ಇದ್ರ ದಾರಿ ನಿಮಗೆ ಗೊತ್ತಿದೆ. ಇದ್ರ ದಾರಿ ಸಂಸ್ಕೃತಿ ಇಲಾಖೆಯಿಂದ ಅಪ್ಲಿಕೇಶನ್ ತರಬೇಕು. ಉಳಿದಿದ್ದೆಲ್ಲ ಅವರು ನಮ್ಮ ಪ್ರದರ್ಶನ ಮಾಡಿದ್ದಕ್ಕೆ ನೀವು ಕಲಾವಿದರು ಅನ್ನೋದಕ್ಕೆ ನಾವೊಂದು ಕಾಗದ ಬೇಕಾದ್ರೆ ಕೊಡ್ತೇವೆ. ಯಾರು ಕೂಡ ಅಪ್ಲೈ ಮಾಡ್ಬೋದು. ನೀವು ಕಲಾವಿದರು ಅನ್ನೋದಕ್ಕೆ ನಮ್ಮಿಂದ ಸರ್ಟಿಫಿಕೇಟ್ ಕೊಡೋದು ಅಥವಾ ಕಾಗದ ಕೊಟ್ಟು ಪತ್ರನಾರು ಕೊಡ್ತೇವೆ. ಅದು ನಿಮಗೆ ಪೂರಕ ಆಗುತ್ತೆ ಅನ್ನೋದನ್ನ ನೆನಪಿಗಿರಲಿ. ಮತ್ತೇನಾದ್ರು ಹೇಳ್ತೀರಾ ಹೇಳಿ. ಇವರು ಗೊತ್ತಾಗಲ್ಲ ಅದು ಏನು ನಿಮ್ಮ ಮುಖಾಂತರ ಒಂದು ಸಂಸ್ಕೃತಿ ಇಲಾಖೆಯಿಂದ ಒಂದು ಅರ್ಜಿ ತಗೊಂಬಂದು ನಮ್ಮ ಆಫೀಸಿಗೆ ಬನ್ನಿ. ನಾವು ಬರೆದು ಫಿಲ್ಮ್ ಮಾಡಿಕೊಟ್ಟು ಇನ್ನೇನಾಗಬೇಕು ನಿಮ್ಗೆ ಹೇಳ್ಕೊಡ್ತೀವಿ. ಗೊತ್ತಾಯ್ತಾ? ಅವರೆಲ್ಲ ಇದ್ದಾರೆ, ಮಾಡಿಕೊಡ್ತಾರೆ. ಪಂಚಾಯತಿಯಿಂದ ತಾಲೂಕು ಆಫೀಸಿಂದ ಹೋಗ್ಬೇಕು. ಎಷ್ಟಾದಾಯ ಮುಂದಿನೆಲ್ಲ ನಿಮ್ಗೆ ಹೇಳ್ಕೊಡ್ತೀವಿ, ಬನ್ನಿ. ಮತ್ತೇನಾರು ನೀವು ಈ ಕಲ್ತದ್ದು ಇನ್ನೇನಾದ್ರು ಹೇಳೋದಿದ್ರೆ ಹೇಳಿ. ಇನ್ಯಾರಾದ್ರು ಕಲಾವಿದರು? ಕಲೆ ಹೆಂಗ್ ಬಂತು? ಅದೇ ಮಾಮೂಲಿ ಇವರು ಒಂದು ಬೆಳಗಿಂದ ರಾತ್ರಿವರೆಗೂ ಅಥವಾ ರಾತ್ರಿಯಿಂದ ಬೆಳಿಗ್ಗೆವರೆಗೂ ತಮಟೆ ಹೊಡೆದ್ರೆ ಬಿಡದೆ ಕುಣಿತಾರೆ. ಎರಡು ಮಾತಾಡ್ಬೇಕು ಅಂದ್ರೆ ಯಾಕೆ? ನರಸಪ್ಪರು ಬನ್ನಿ. ಬಿಡದೆ ಕುಣಿತಾರೆ. ತಮಟೆ ನಿಲ್ಸಿದ್ರು ಅವ್ರು ಕಾಲ್ ನಿಲ್ಲಲ್ಲ. ಹೇಳಿ. ತಮಟೆ ನಿಲ್ಸೋದಲ್ಲ, ಒಂದ್ ಸೆಕೆಂಡ್ ಏನಾರ ನಿಲ್ಸ್ಬಿಟ್ಟು ಯಾಕೋ ನಿಲ್ಸ್ಬಿಟ್ಟೆ ಸುಸ್ತಾಗೋದಂತ ನನಗೆ ಹೇಳ್ತಾರೆ. ನೀನ್ ಸುಸ್ತಾದೆ ಅಂತ. ನಾವು ಇದನ್ನ ಈ ಕಲೆನ ಕಲ್ತ್ಬಿಟ್ಟಿರೋದು ಅಂತಂದ್ರೆ ನಾನು ಅವತ್ತಿನ ಕಾಲದಲ್ಲಿ 750 ರೂಪಾಯಿ ಅಂತ ಕೇಳಿದ್ರು ಬುದ್ಧಿ ನನಗೆ. ಯಾರು? ಪೊಲೀಸ್ ಇದಕ್ಕೆ. ಓ, ಪೊಲೀಸ್ ಇಲಾಖೆಯಲ್ಲಿ ಕೆಲ್ಸಕ್ಕೆ ಬಂದಿತ್ತು. ಹಾ, 7ನೇ ಕ್ಲಾಸ್ ಓದಿದ್ದೆ. ಎಮ್ಮೈ ಗೋರ್ಪಡೆ ಮಿನಿಸ್ಟರ್ ಹತ್ರ ಒಬ್ರು ನಮ್ಮೂರವರು ಪರಿಚಯ ಇದ್ರು. 750 ರೂಪಾಯಿ ಕೊಟ್ಬಿಡು, ನೀನು ಓಡೋದು ಬೇಡ, ನಗಿಯೋದು ಬೇಡ, ನಿನ್ನ ಕೆಲಸಕ್ಕೆ ಸೇರಿಸ್ಬಿಡ್ತೀನಿ ಅಂತ. 750 ರೂಪಾಯಿ ಎಲ್ಲಿ ತಂದಿರು ಸ್ವಾಮಿ? ಆ 750 7 ಲಕ್ಷ ನಮ್ಗೆ ಅವತ್ತು ಬಡಿಸ್ತಾನ ಆಗಲಿಲ್ಲ. ಕೆಲಸ ಹೋದ್ರು ಚಿಂತೆ ಮಾಡಲಿಲ್ಲ. ಈ ಸರಸ್ವತಿ ಇದ್ದಲ್ಲ, ನಾನು ಈ ನೌಕರಿಯಲ್ಲೇ ಮುಂದುವರ್ಸ್ಬಿಟ್ಲು ಸರ್. ಈ ಸರಸ್ವತಿ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ಇದರಲ್ಲಿ ಇದು ಕಲ್ತ್ಬಿಟ್ಟು ನಾನು ಸರ್ಕಾರಿ ನೌಕರಿ ಸಿಕ್ಕಿಲ್ವಲ್ಲ ಅಂತ ನಾನು ಚಿಂತೆ ಮಾಡ್ತಾ ಇಲ್ಲ. ಈ ಸರಸ್ವತಿಯಿಂದ ನಿಮ್ಮನ್ನೆಲ್ಲ ನೋಡೋ ಭಾಗ್ಯ ಸಿಕ್ತು, ದೇವಲ್ಲೇ ನೋಡೋ ಭಾಗ್ಯ ಸಿಕ್ತು, ದೇಶ ನೋಡೋ ಭಾಗ್ಯ ಸಿಕ್ತು. ಸದ್ಯಕ್ಕೆ ನಮ್ಮ ಸ್ವಾಮಿ ಅಂತ ನಿಮ್ಮಂಥವ್ರನ್ನೆಲ್ಲ ನೋಡಿ ನಿಮ್ಮ ಮುಖಾಂತರ ನಾವು ಬಂದಿದ್ದನ್ನೆಲ್ಲ ಮಾಡಿ ಏನೋ ನಮ್ಮನ್ನು ಕರೆಸಿ ಇಂಥ ಬಡ ಕಲಾವಿದನ್ನೆಲ್ಲ ಗುರುಸೋದಕ್ಕೆ ನಾನು ಇಲಾಖೆಗೆ ಇದಕ್ಕೆಲ್ಲ ನಮ್ಮ ಧನ್ಯವಾದ ಅಂತ. ಈಗ ನೀವೇ ಇದ್ದೀರಿ. ನಿಮ್ಮ ಮುಂದಿನ ತಲೆಮಾರಿನಲ್ಲಿ ಇಷ್ಟು ತಮಟೆ ವರ್ಷಗಳು. ಇದು ಕುಣಿಯೋದು ಅವರು, ಕುಣಿಸೋದು ಇವರು, ಒಂದು ಗೊತ್ತಾಗೋಲ್ಲ. ಅದು ಹೊರಗೆ ನೋಡೋರಿಗೆ ಕಾಣೋದೇ ಇಲ್ಲ. ಯಾವ ಏಟನ್ನ ಗತ್ತು ತಗೋತಾರೋ ಆ ಗತ್ತಿಗೆ ಇವರು ಹೊರಳುತ್ತಾರೆ. ಯಾವ ಊರೆಲ್ಲಾರ ಫಂಕ್ಷನ್ ಆಯ್ತಾರ ಮನೇಲಿ ಮನ್ಗಿದ್ರು ಆಸ್ಕೆನಾರು ಹಿಂಗೆ ಅನ್ಬೇಕು ಸ್ವಾಮಿ. ನಾನು ಅಷ್ಟು ತಮಟೆ ಕೇಳಿದ್ರೆ ಅಡ್ಡಿಲ್ ಮನ್ಗಿದ್ರೆ ಆ ತಾದಿಮ್ಗಾರ ಹಿಂಗೆ ಅನ್ಬೇಕು. ಅಲ್ಲೇನಾರು ಏಟ್ ತಪ್ಪೋದು ಕಂಡ್ರೆ ಏಟ್ ತಪ್ಪ ಅಂತ ಗುಣ ತನ್ನೊಳಗೆ ತಾನು ಕಲಿಕೆಯ ಗುಣ ಇದೆಯಲ್ಲ, ಅವರನ್ನು ರೂಪಿಸುತ್ತೆ. ಇವತ್ತು 2 ಗಂಟೆಲಿ ಕಾರ್ಯಕ್ರಮ ಸ್ಟಾರ್ಟ್ ಆದಕ್ಕೆ ನಾಳೆ ಬೆಳಿಗ್ಗೆ 2 ಗಂಟೆ ಕಾರ್ಯಕ್ರಮ ಮುಗೀತು. ಇಲ್ಲಿ ಕೂರೊಂಬೆಗೂಡೊಂದು ದೊಡ್ಡಿ ಅಂತ ಇದೆ ಜಲಮಂಗಲ. ಒಂದು ಆಳಿಗೆ 17 ರೂಪಾಯಿ ಬಂದು 3 ರೂಪಾಯಿ ಉಳಿತರು. ಆ 3 ರೂಪಾಯಿಗೆ ಏನು ಮಾಡಿದ್ರು, ನಡ್ಕೊಂಡು ಹೋಗೋಣ ಅಂತ ಒಂದು ಜನ ಜಾಲಮಂಗಲಕ್ಕೆ ಹೋಗಿ ಸಾನ್ಬಂಗಳಿಗೆ ಬರುವ ಅಂದರೆ ಜಾಲಮಂಗಲಕ್ಕೆ ಸಾನ್ಬಳಿಗೆ ಬರೋಕ್ಕೆ 50 ಪೈಸೆ ಕೊಡಬೇಕು. ಏನು ಬೇಡಿ ನಡ್ಕೊಂಡು ಹೊಂಟಾಗನ ಕಂಡ್ರು ಅಂದರು. ಈ ನಗರಿ ಬರ್ಬೇಕು. ಈಗಿನ ನಗರಿ ಅಲ್ರ, ಈಗಿನ 3 ಜೊತೆ ಒತ್ಕೊತಿದ್ದೆ, ಆಗ 1 ಜೊತೆ ಹೊರಕ್ಕೆ ಆಯ್ತಿರ್ಲಿಲ್ಲ. ಈ ನಗರಿ ಊರಿಗೆ ಬರೋದು ಹೆಂಗೆ ಅಂತ ಅಂದರು. ಆ 3 ರೂಪಾಯಿ ಉಳ್ಕೊಂಡದಲ್ಲ, ಅದ್ಯಾರ ಮಡಿಕೊಳ್ಳಿ ನಗರಿ ಹೊತ್ಕೊಳ್ಳಿ. ಅದು ನನಗೆ ಟವಲ್ ಇಲ್ರ, ಬಟ್ಟೆ ಬೇರೆ ಇಲ್ರ. ಅದೆಲ್ಲ ಹೊರದೋಗಿ ದಿಂಡು ವಸಿ ಇತ್ತು. ಆ ತಲೆ ಮೇಲೆ ಹಾಕೊಂಡು 3 ರೂಪಾಯಿ ಸಿಗ್ತದಲ್ಲ ಅಂತ ಒತ್ಕೊಬಿಟ್ಟೆ ಕೂರೊಂಬೆಗೂಡನ ದೊಡ್ಡಿಯಿಂದ ಊರಿಗೆ ಬರೋದಕ್ಕೆ ಹಿಂದೆ ತಿಳ್ಕೊಯ್ತು. ನಮ್ಮವ್ವ ಮನೇಲಿ ಕುಂತಿದ್ರು, ಪರ್ಸಲ್ಲಿ ಹಿಂಗೆ ಮಡಗಿದೆ. ಯಾಕಪ್ಪ ಅವರೆಲ್ಲ ಇದ್ರೆ ಒತ್ಕೊಬರಕ್ಕಾಯ್ತಿಲ್ವೇನ್ರು ಅಂದರು. ಹಿಂಗೆ 3 ರೂಪಾಯಿ ಸಿಗ್ತದೆ ಅಂತ ಒತ್ಕೊಬಿಟ್ಟೆ. ಹಿಂಗೆ ದಾನಿಬಿಟ್ಟು ನೋಡ್ಬಿಟ್ಟು ನಮ್ಮ ಅವ್ವ ಬಿಡ್ಕೊಬಿಟ್ಟು, ಅಯ್ಯೋ ನನ್ನ ಮಗನ ತಲೆ ಹಿಡಿದು 15 ರೂಪಾಯಿ, ಇದು 3 ರೂಪಾಯಿ, 17 ರೂಪಾಯಿ, 20 ರೂಪಾಯಿ ಒಂದು ತಿಂಗಳ ಜೀವನ ಆಯಿತು. ಎಷ್ಟು ಕೂಲಿ ಆ ಕಾಲಕ್ಕೆ? ಅದೇ ಹೇಳಿದ್ರು. ಇವತ್ತು 12 ಗಂಟೆ 2 ಗಂಟೆ ನಾಳೆ 12 ಗಂಟೆ ಮಾಡೋಕ್ಕೆ 17 ರೂಪಾಯಿ ಬಂದಿತ್ತು. 17 ರೂಪಾಯಿ ಇವತ್ತು ನಗರಿ ಹೊತ್ಕೊ ಬಂದಿದ್ದಲ್ಲ, 13 ರೂಪಾಯಿ. 20 ರೂಪಾಯಿಲಿ ಒಂದು ತಿಂಗಳ ಜೀವನ ಆಯಿತು ನೋಡಿ. ನಾವು 4 ಜನ ಮಕ್ಕಳು, ನಮ್ಮ ಅಪ್ಪ ನಮ್ಮವ್ವ 6 ಜನಕ್ಕೆ ಒಂದು ತಿಂಗಳ ಜೀವನ ಆಯಿತು. ಇವತ್ತು ಆ ಕೆಲಸ ಮಾಡೋದು ನಗರಿ ಕೈ ಹೊತ್ಕೊಂಡ್ರೆ ಕಾರಣ ಅಂತ ಗಾಡಿ ತಗೊಂಡೈತೆ. ಈಗ ಆಗ ತಮಟೆ ಕಟ್ತಾ ಇದ್ದಿದ್ದಕ್ಕೂ ಈಗ ತಮಟೆ ಇರೋದಕ್ಕೂ ಗತ್ತುಗಳಲ್ಲಿ ಏನೇನು ಬದಲಾವಣೆ? ಗತ್ತು ಕಟ್ಟೋತ್ತಲ್ಲಿ ಅದೇ ಗತ್ತು ಏನು ನಮ್ಮಲ್ಲಿ ಏನು ಗತ್ತಿದೆ ಅದೇ ಇವಳು. ಈ ಸರಸ್ವತಿಲಿ 2 ವಿಧ. ಇದು ರಾಕ್ಷಸ ಗಣ, ಇದು ಜಾಸ್ತಿ ಇದರಲ್ಲಿ ನಾನು ಮೊದಲು ನೋಡೋದು ನಾವು ಚರ್ಮ ತಮಟೆ. ಅವಳಲ್ಲಿ ಅಕ್ಷರ ಕಾಗುಂತ ಎಲ್ಲ ನೀಟಾಗಿ ಒಂದು ಪದನೂ ಇದಾಗಿ ಇದರಲ್ಲಿ
ಕಾಕಿ ಕೀಕಿ ಕಾಕಾಗೋಯ್ತು ಅಂದರೆ ಈಗ ಅಡ್ವಾನ್ಸಕ್ಕೆ ಹೋದ್ರೆ ಅವಾಗಿನ ತಮಟೆ ಹೊಡೆಗೆ ಬರೋಲ್ಲ ಅಂತ ಇತ್ತಕೊಂಡು ಟೊಮೆಟೊ ಬುರ್ಕೆ ಫಸ್ಟ್ ಕ್ಲಾಸಾಗಿ ಮಾಡೋದಂತ ಕೈ ತಗೊಂಡು ಕಾಲ ಹಂಗಿದೆ. ಅವರಿಗೆ ನಿಜವಾದ ಕಲಾವಿದನಿಗೆ ಅದರ ಸೂಕ್ಷ್ಮ ಗ್ರಹಿಕೆ ಗೊತ್ತಿದೆ. ನಾನು ನಿಮ್ಮ ತಮಟೆ ವಾದ್ಯ ತುಂಬ ಮೆಚ್ಕೊಂಡೆ. ಚೆನ್ನಾಗಿ ಅನುಭವ ಇದೆ ಮತ್ತು ತಿಳುವಳಿಕೆ ಇದೆ. ಆ ಪಟ ಕುಣಿತಕ್ಕೆ ಬೇರೆ ಬೇರೆ ವರ್ಷಗಳನ್ನ ನೀವು ಅಲ್ಲಲ್ಲೇ ಬದಲಾಯಿಸ್ಕೊಂಡು ನೀವು ನುಡಿಸ್ತಿದ್ರಲ್ಲ, ಅದ್ಭುತವಾಗಿತ್ತು. ನಿಮಗೆ ಮತ್ತು ನಮ್ಮ ಮೋಟಪ್ಪನವ್ರಿಗೆ, ಆಮೇಲೆ ನಮ್ಮ ಪಟ ಕುಣಿತದ ಎಲ್ಲ ಕಲಾವಿದರಿಗೂ ಅಭಿನಂದನೆ ಹೇಳ್ತೀನಿ ನಾನು. ಒಂದೇಟು ತಪ್ಪಾಗ್ಬಿಟ್ರೆ ಇಂಚೆಯಿಂದ ಬಂದು ನಗರಿ ತಮಟೆ ಕಾಯ್ಸಕ್ಕೆ ಗರಿಯಾಗಿ ಜಿಂಗಳು ಕಟ್ಟಿದ ಅಲ್ಲೇ ಹೊಡಬಿಡೋ ಸ್ವಾಮಿ. ನಮ್ಮಪ್ಪ ನನ್ನ ಮಗನೇ ನನ್ನ ಹೆಸರು ಉಡ್ಸಲ್ಲ ನೀನು, ನನ್ನ ಮಗನೇ ಕೊಡು ಅಷ್ಟು ಆ ಭಯ, ಅಪ್ಪ ಹೊಡೆದ್ಬಿಡ್ತಾರಲ್ಲ ಅಂತ. ಆಮೇಲೆ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಅಕ್ಷರ ಕಲಿಸ್ಲಿಲ್ಲ, ತಮಟೆ ಬಡಿಯೋದು ಕಲಿಸ್ತಾ ಇದೀಯ ನಾನು ಇವತ್ತು. ಅದು ನೀವು ಅದು ದೊಡ್ಡ ಕಲಾವಿದರು. ಮತ್ತೇನಾದ್ರು ಕೇಳುವಂಥದ್ದಿದ್ರೆ ನಿಮ್ಮ ಆಶೀರ್ವಾದ ಏನು ಇವತ್ತು ಇಲ್ಲಿ ಕಲ್ಲು ಓಪನ್ ಆಯ್ತಲ್ಲ, ರಾಗಿ ಬಿಸಕ್ಕೆ ರಾಗಿ ಕಲ್ಲು ದೊಡ್ಡ ಕಲ್ಲು. ಇಲ್ಲಿಂದ ನಡ್ಕೊಂಡು ಊರ್ಗೋದು, ಹತ್ತಿಂದ ನಡ್ಕೊಂಡ್ಬಂದು ರಾಗಿ ಕಲ್ಲು ಅರ್ಥ ಮಾಡ್ಬಿಟ್ಟು ಊರ್ಗೋದು ಬನ್ನಿ. ಇದು ನಮಗೆ ಈ ಜನಪದ ಲೋಕ ತಾಯಿ ಮನೆ, ಹೆಣ್ಮಕ್ಳ ತಾಯಿ ಗಂಡನ ಮನೆ ತಾಯಿ ಮನೆಗೆ ಹೋದ್ರೆ ಎಷ್ಟು ಸಂತೋಷನೋ, ಜನಪದ ಲೋಕದಲ್ಲಿ ಫಂಕ್ಷನ್ ಅಂದ್ರೆ ನಮ್ಗೆ ಅಷ್ಟೊಂದು ಸಾಕು. ಜನಪದ ಲೋಕದಲ್ಲಿ ಫಂಕ್ಷನ್ ಅಂದ್ರೆ ಬೆಳಿಗ್ಗೆ ಹೋಗ್ಬೇಕು ಅಂದ್ರೆ 4 ಗಂಟೆಗೆ ಎಚ್ಚರಾಗುತ್ತೆ, ಎಷ್ಟೊತ್ತು ಬೆಳಕಾಗ್ತದಪ್ಪ. ಅದೊಂದು ಈ ಮನದಲ್ಲಿ ಪಟ್ಟಿ ಮಾಡಿ ಒಂದ್ಸರಿ ಕಳ್ಸೋಣ. ನಿಮ್ಮೆಲ್ಲ ಪ್ರೀತಿಗೂ ನಮ್ಮ ಅಧ್ಯಕ್ಷ ಈಗಲೂ ಹೇಳ್ತಾ ಇದ್ದಾರೆ, ತವ್ರ ಮನೆ ಅಂತ ಪ್ರೀತಿ ತೋರೋ ಆದಷ್ಟು ಕಲಾವಿದರನ್ನೆಲ್ಲ ಒಂದು ಕಡೆಗೆ ಸೇರಿಸೋಣ, ಒಂದು ಸಂಭ್ರಮನ ಅನುಭವಿಸೋಣ ಅನ್ನೋದು ಅವರ ಆಶಯ. ನಿಮ್ಮ ಈ ಪ್ರೀತಿನೇ ತವ್ರ ಮನೆ ಅನ್ಸಿದೆಯಲ್ಲ, ಅದು ದೊಡ್ಡದು. ಈ ಜನಪದ ಲೋಕ ಹೆಣ್ಣು ಮಕ್ಕಳಿಗೆ ತವ್ರ ಮನೆ, ಗಂಡನ ಮನೆಯಿಂದ ತಾಯಿ ಮನೆಗೆ ಹೋಗಿ ಎಷ್ಟು ಖುಷಿಯಾಗಿ ಹೋಗಿ ಎಷ್ಟು ಖುಷಿಯಿಂದ ಬರ್ತಾರೋ, ಆ ಜನಪದ ಲೋಕದಲ್ಲಿ ಕಾರ್ಯಕ್ರಮ ಅಂದ್ರೆ ನಮ್ಗೆ ಅಷ್ಟೇ ಖುಷಿ. ಈಗ ನರಸಪ್ಪ ಅವರೇ, ನೀವು ನಮ್ಮ ಲೋಕೋತ್ಸವಕ್ಕೆ ತಮಟೆ ಹಾಕೊಂಡು ಊರೂರಿಗೆ ಸಾರ್ಸಕ್ ಹೋಗಿದ್ರಿ, ಹೆಂಗ್ ಸಾರಿಸ್ತಿದ್ರಿ ಒಂದ್ಸರಿ ಕೇಳಿ. ಈ ಕಾಲದಲ್ಲಿ ಮೊದ್ಲೇ ಹೆಂಗ್ ಸಾರಿಸ್ತಿದ್ರಿ? ಮೊದ್ಲೇ ಹಳ್ಳಿಲಿ ಈಗ ನಮ್ಮ ಗ್ರಾಮದಲ್ಲೂ ಅದೇನೆ. ಏನಂತ ಸಾರಿಸ್ತೀರಿ ಹಳ್ಳಿಲಿ? ಈಗ ಬೆಳಿಗ್ಗೆ ಈಗ ನಮ್ಮೂರಲ್ಲಿ ಒಂದು ಹಬ್ಬ ನಡೀತದಲ್ರ, ಹಬ್ಬ ಒಂದು 15 ದಿವಸ ಅನ್ನುವಾಗ ಕರಿತೀವಿ, ತಮಟೆ ಗಟ್ಟ ಹಾಕಿ ತೋರಿಸಿ. ಈ ಕಾಲದವ್ರು ಕೇಳಿಲ್ಲ, ಒಂದು ಹಳ್ಳಿಲಿ ಸುದ್ದಿ ಹೆಂಗ್ ಸಾರಿಸ್ತಿದ್ದು ಅಂತ ಈ ಜನರೇಷನ್ ಗೊತ್ತಿಲ್ಲ, ಇವ್ರ ಮೂಲಕ ಕೇಳೋಣ. ಹಳೆ ಮಾರಮ್ಮನ ಹಬ್ಬ ಹೆಂಗೆ ಅಂತ ಹೇಳಿ ಫಸ್ಟ್. ಇವತ್ತು 15 ದಿವಸ ಹಬ್ಬ ಅಂತ ಇಟ್ಕೊಂಡ್ರೆ ಯಜಮಾನರು ನಮ್ಮ ಚೇರ್ಮನ್ರು ಕರೆದು ಹೇಳ್ತಾರೆ, ಹಬ್ಬ ತಿಳ್ಕೊಂಡ್ಬಿಟ್ಟು ನಾಳೆನೋ ನಾಳೆ ದಿವಸ ತಮಟ ಮಾಡ್ಕೊಡಪ್ಪ. ಅವಾಗ ನಾನು ಇದು ಮಾಡಬೇಕು ಅಂತ ತಮಟೆ ತಗೊಂಡು ಇವತ್ತು 8 ದಿವಸಕ್ಕೆ ಮಾರಮ್ಮನ ಹಬ್ಬ ಮಾಡಬೇಕು, ಬೆಳಿಗ್ಗೆ ಹಬ್ಬದ ಬಗ್ಗೆ ಮಾತಾಡಬೇಕು, ಎಲ್ಲ ದೇವಸ್ಥಾನ ತಕ್ಕ ಬರ್ರಪ್ಪ. ಸ್ಟೆಪ್ ಆಯ್ತು, ಅಲ್ಲಿ ಹಾಕಿರಿ, ಅಲ್ಲಿ ಕೇಳ್ಬೇಕಾಗ್ತದೆ. ಅಲ್ಲಿ ಹೋದಾಗ ಅಲ್ಲಿ ಇವತ್ತು 8 ದಿವಸಕ್ಕೆ ಮಾರಮ್ಮನ ಹಬ್ಬ, ಹಬ್ಬದ ಬಗ್ಗೆ ಮಾತಾಡಬೇಕು, ಬೆಳಿಗ್ಗೆ ಎಲ್ಲ ದೇವಸ್ಥಾನ ತಕ್ಕ ಬರ್ರಪ್ಪ. ನಮ್ಮ ಚೇರ್ಮನ್ರ ಮನೇಲಿ ಹೊಸವೇನೋ ಕಳ್ತನ ಆಗೋಯ್ತು, ಅವ್ರು ಬಂದು ಹೇಳ್ತಾರೆ, ಊರಲ್ಲಿ ನನಗೆ ಇದು ಒಂದು ಅಡ್ರೆಸ್ ಕಟ್ಕೊಂಡು ತಮಟೆ ಕರಿಯ. ಅವ್ರ ಹೆಸರು, ನಿಜವಾದ ಹೆಸರು ಊರಲ್ಲಿ ಹೇಳ್ಬೇಕು ಅಂದ್ರೆ ತಮಟೆ ಕರಿಯಣ್ಣ ಅನ್ನೋ. ಚಿಕ್ಕ ನರಸಪ್ಪ ಅಂದ್ರೆ ನಮ್ಗೆ ನಿಮ್ಗೆ ಅಷ್ಟೇ. ಕರಿಯಣ್ಣ ಅವ್ರ ಕರಿಯಣ್ಣ ಎಲ್ಲಿದ್ದಿ ಅಂತಾರೆ, ಮನೆ ತಗಿನಿದೆ ಹೊಲ್ತಾವ್ ದನ ಕರ ಎಲ್ಲ ಬಿಟ್ಟು ಇಲ್ಲಿ ಊಟಿ ಮಾಡ್ಬಿಡ್ತಾವ್ರೆ, ಸಿಕ್ಕರೆ ದಂಡ ಅಂತ ಸಾರ್ ಬಿಡು ಅಂದ್ರೆ ಹಂಗೆ. ಚೇರ್ಮನ್ ಮರದಲ್ಲಿ ತೆಂಗಿನಕಾಯಿ ಯಾರ ಕೇಳ್ತಾ ಇದಾರಂತೆ, ಸಿಗಾಕೊಂಡ್ರೆ ಒಂದು ಕಾಯಿಗೆ 500 ರೂಪಾಯಿ ದಂಡ ಕಟ್ರಪ್ಪ. ಅದಕ್ಕಿಂತ ಅವ್ರು ಸಾರಿಸಿದ್ ಮಾತ್ರ ಕೇಳ್ಬೇಡಿ, ಅದು ಸಾರಿಸಿದ್ಮೇಲೆ ಅಗತ್ಯ ಏನು ಬರುತ್ತೆ ಅಂತ ಕೇಳಿ. ಅಗತ್ಯ ಫೋರ್ಸ್ಗೂ ಹೇಳೋ ನುಡಿಗೂ ಹೇಗೆ ಒಂದು ಮ್ಯೂಸಿಕ್ ಮತ್ತು ಬಾತಿನ ಆವರಣ ಇರ್ತದೆ ಅನ್ನೋದನ್ನ ಗಮನಿಸಿ. ಬಾಳಿಗೆ ಹೇಳಿ. ತಮಟೆ ಕುಂಟೇಟ್ ಹೊಡ್ಕೊಂಡು ಸಾರಿದ್ರೆ ಗಚ್ಚಿಕೋದಿಲ್ಲ ಸ್ವಾಮಿ, ಸಾರಾಣಿಕೆಗೆ ಬೇರೆ ಏಟ್ ಹೊಡಿಬೇಕು. ಈಗ ನಾವು ಪಡ್ಕೊಂಡು ತೇಟ್ ಹೊಡ್ಕೊಂಡು ಸಾರಕ್ಕೆ ಹೋದ್ರೆ ಆ ಸಾರಾಣಿಕೆಗೆ ಅದು ಇದಾಗೋದಿಲ್ಲ, ಇದು ಸಾರಾಣಿಕೆಗೆ ಬೇರೆ ಇರ್ಬೇಕು. ಸಾರಾಣಿಕೆ ಇದೇ ಏಟ್ ಹೊಡಿಬೇಕು. ಆಯ್ತು, ಮದುವೆಲಿ ಆದ್ರೆ ಮದುವೆಗೆ ಇಲ್ಲ, ದೇವ್ರು ಏನಾರ ದೇವ್ರ ಮೆರೆಸುವಾಗ, ದೇವ್ರು ಮೆರೆಸುವಾಗ, ಈಗ ಒಳೆ ತವಿಂದ ದೇವ್ರು ತರುವಾಗ ಮಾಡುವಾಗ, ದೇವರು ಪ್ರಥಮ ಹೂವಂಬಳೆ ಮಾಡುವಾಗ ಈಗ ಮಾರಮ್ಮನ ಬಿಡಕ್ಕೆ ಹೋಯ್ತು ಒಂದು ವರ್ಷ. ಈಗ ಊರಲ್ಲಿ ಮಾರಮ್ಮನ ಮಾಡ್ತೀವಿ, ಊಟ ಗೀಟ ಎಲ್ಲ ಮಾಡಾದ್ಮೇಲೆ ಮಾರಮ್ಮನ ಒಂದು ಹಾಡು ಹೇಳ್ಕೊಂಡು ಸಾಗಾಕ್ಬೇಕು ಹೊರಗಡೆಗೆ, ತುಂಪು ಮಾಡಿ ದನ ಕರುಗಳಿಗೆ ಮಕ್ಕಳ ಮರಿಗೆ ಕಾಯಿಲೆ ಕಸಾಲಿ ಹಾಕಿದಂಗೆ ಇದು ಮಾಡ್ತೀವಲ್ಲ.
ಹಳ್ಳದ ನೀರು ಹಳ್ಳ ಕೊಳ್ಳದ ನೀರು ಬೆಳ್ಳಿಯ ಕೈ ಚಂಬೋ ಅಲ್ಲಿ ನರಸಿಂಹನಿಗೆ ಶಿವ ಪೂಜೆ ಅಲ್ಲಿ ನರಸಿಂಹನಿಗೆ ಶಿವ ಪೂಜೆ ಆಗುವಾಗ ಬೆಳ್ಳಿಯ ಕಳಸ ಬೆಳಕಾದು ಮಾರವನ ಗುಡಿಸುತ್ತ ಸಾಲು ನಿಂಬೆಯ ಗಿಡ ಕಳ್ಳರು ಕುಯ್ಯುವಾಗ ಕಸಗಾಯಿ ಮಾರವ ನಿನ್ ಗಂಡ ಕುಯ್ಯುವಾಗ ಗಜ ನಿಂಬೆ ಮಾರವನ ಗುಡಿಸುತ್ತ ಸಾಲು ತೆಂಗಿನ ಮಾರ ತಿಂಗುಳಿಗೆ ಎಳುಗಾಯೇ ತಿಂಗುಳಿಗೆ ಎಳಗಾಯಿ ಮಾರವ ನಿನ್ನ ಬದೊತ್ತಿಗೆ ಇಡುಗಾಯಿ ಕುಣಿಬೇಕು ಆ ಕುಣಿದಾಗ ಅದಕ್ಕೆ ಸಮಾಧಾನ. ಈಗ ಇನ್ನೇನಾದರೂ ಪ್ರಶ್ನೆಗಳಿದ್ರೆ ಅವರ ಗತ್ತುಗಳ ಫೋರ್ಸ್ಗಳನ್ನು ಕಂಡ್ರೆ, ಅವರ ಉತ್ಸಾಹ ಕಂಡ್ರೆ, ಈ ತಲೆಮಾರಿನಲ್ಲಿ ಅವರು ಹಾಕುವ ಕಾಕನ ಫೋರ್ಸನ್ನು ನಾವಾಗಲೇ ಕಳ್ಕೊಂಡ್ಬಿಟ್ಟಿದ್ದೇವೆ. ಅದೇನಾಗಿದೆ, ನಮ್ಮಲ್ಲಿರೋ ಈ ಚೀಯರ್ಸ್ ಉತ್ಸಾಹ ಇದೆಯಲ್ಲ, ಅದನ್ನು ಅರ್ಧ ಕುಗ್ಗಿಸ್ಕೊಂಡಿದ್ದೀವಿ ಅನ್ನೋದೇ ಕಾಣ್ತಿರುತ್ತೆ. ಮತ್ತೆ ಅದನ್ನು ಎತ್ಕೊಳ್ಳೋಣ. ಇನ್ನೇನು ಇಲ್ಲಿ ಹೋದರೂ ಕೊನೆಗೂ ಇನ್ನೊಂದು ಪಟ್ಟದ ವರ್ಷನ ತೋರಿಸ್ಬಿಟ್ಟು ಮುಗಿಸೋಣ. ಮೋಟಪ್ಪ ಅವ್ರಿಗೆ ಎಲ್ಲರಿಗೂ ಧನ್ಯವಾದ. ಕಾಡಪ್ಪ ಇಂದ ಹಿಡಿದು ಶ್ರೀನಿವಾಸಿಂದ ಹಿಡಿದು ಬನ್ನಿ ಒಬ್ರು ಒಂದು ಆಡ್ಬಿಡು. ನನ್ನ ಮನದಾಳದ ಮಾತು. ಈ ಜನಪದ ಲೋಕಕ್ಕೆ ನಾನು ಬಂದಿದ್ದು ಹೆಂಗೆ ಅಂದರೆ, ನಮ್ಮ ಡಾಕ್ಟ್ರು ಎಮ್ಮೆಯರು ಸಾಪ್ಗೆ ಹೋದೋ ಇಂಜೆಕ್ಷನ್ ಮಾಡಿಸ್ಕೊಬರೋಕ್ಕೆ ಯಾವ ಊರು ಅಂತ ಅಂದರು. ಗಣಾಂಕುಪುರ ಅಂದೆ. ಈಗ ಗಣಾಂಕುಪುರದಲ್ಲಿ ಭಾಗವತಿಕೆ ಆಡ್ತಾಯಿದ್ರು. ನಾನು ಅಲ್ಲಿ ಓದಿದಾಗ ಕೂಲಿಸ್ಕೊಲು ನೀವು ಭಾಗವತಿಕೆ ಕಲಿತಾ ಇದ್ದೀರಾ ಅಂದ್ರೆ, ನಾವೇ ಕಲ್ತೀವಿ. ಒಂದು 10 ಆಳು ಸೆಟ್ ಮಾಡ್ಕೊ, ನಾನು ಹೇಳ್ತೀನಿ ಬರೋರಿ. ಇಲ್ಲಿ ಬಂದು ಹೇಳಿದೆ ನಾನು ಊರಲ್ಲಿ, ಯಾರೂ ಮನಸ್ಸು ತೆಗಿದೇ ಹೋದರು. ನಾನು ಒಬ್ಬನೇ ಬಂದ್ಬಿಟ್ಟೆ ಅಲ್ಲಿ ಸುಮ್ಮನೆ. ಅವತ್ತು ಏನೋ ಇದು ಮಾಡ್ಬಿಟ್ಟು ಹಿಂಗೆ ಬರ್ದೇ ಹೋಗಿ ಒಗ್ಗಟ್ಟಿಗೆ ಬಂದ್ಬಿಟ್ಟು, ನಾನು ರಂಗಭೂಮಿ ಕಲಾವಿದ, ಒಂದು ರಂಗಗೀತೆ ಆಡ್ತೀನಿ. ಚಾನ್ಸ್ ಕೊಟ್ಟರು, ಆಡಿದೆ. ಹಂಗೆ ಸೇರಿಸ್ಕೊಂಡ್ರು. ಮದ್ದೂರಿಗೆ 14ನೇ ಇಸ್ವಿ, 1914ನೇ ಇಸ್ವಿಲಿ ಮದ್ದೂರು ಎಚ್.ಎಲ್. ನಾಯಗೌಡರು ವೃತ್ತಾಪ ಮಾಡ್ತಾಯಿದ್ರು ಹಿರೇಗೌಡರು ಕಾಲೇಜಲ್ಲಿ. ಅಲ್ಲೂ ಕರೆಸ್ಕೊಂಡ್ರು. ಹೋಗ್ತಾ ಇದ್ದೆ ನಾನು. ವ್ಯವಸಾಯ ಮಾಡೋದು ನಾನು ಕಳ್ಳ ಅಲ್ಲ, ನನ್ನ ಜೊತೆ ದನ ಮಡಗಿದೆ. ನಾನು ವ್ಯವಸಾಯ ಮಾಡಿಕೊಂಡು ಜೀವನ ಮಾಡ್ತಾಯಿದ್ದೆ. ಇದು ಬಿಡೋಕ್ಕಾಗೋದಿಲ್ಲ, ಕಟ್ಕೊಳಕ್ಕಾಗೋದಿಲ್ಲ. ಕಲಿ ಅಂತೆ ಪರಿಸ್ಥಿತಿ ನಂದು, ಬಡತನ. ಆದರೂ ಇದು ಛಲ ಬಿಡೋಕ್ಕಾಗೋದಿಲ್ಲ ನಾನು. ಆದರೆ ಹೋದೆ. ಹುಲ್ಲೋಗ್ಬಿಟ್ಟು ಕಡೆಗಾಣ ಅವತ್ತೇ ಮನೆ ಹುಲ್ಲು ಹಾಕಿ ಕೆಳಗೆ ಹಾಕ್ಬಿಟ್ಟು ಮನೆಗೆ ರಾಗಿ ಹಾಕ್ಬಿಟ್ಟು ಹೋಗಿ ಮದ್ದೂರಿಗೆ ಈ ಟೈಮ್ಗೆ ಹೋದೋ. ಅಲ್ಲಿ ಫಂಕ್ಷನ್ ಮಾಡಿದ್ರು, ಆಯಿತು. ನಾನೊಬ್ಬ ಸೇವಕ, ಸೇವೆ ಮಾಡಬೇಕು ಅಂತ ಹೇಳಿದೆ. ಅದು ಒಂದು ಹೇಳ್ತೀನಿ. ನಿನ್ನಂತೆ ನಾನಾಗಲಾರೆ, ನಿನ್ನಂತೆ ನಾಗಲಾರೆ, ಏನು ಮಾಡಲಿ ಹನುಮ. ನಿನ್ನಂತೆ ನಾಗಲಾರೆ, ಏನು ಮಾಡಲಿ ಹನುಮ. ನಿನ್ನಂತಾಗದ ನನ್ನವನಾಗುವನೆ ನಿನ್ನ ಪ್ರಭು ಶ್ರೀರಾಮ, ನಿನ್ನ ಪ್ರಭು ಶ್ರೀರಾಮ. ನಿನ್ನಂತೆ ನಾಗಲಾರೆ, ಏನು ಮಾಡಲಿ ಹನುಮ. ಎಟಕದ ಹಣ್ಣ ನಾ ತರಲಾರೆ, ಮೇಲೆ ಕೆಳಗರಿ ಹನುಮ. ಎಟಕದ ಹಣ್ಣ ನಾ ತರಲಾರೆ, ಮೇಲೆ ಕೆಳಗರಿ ಹನುಮ. ಸೂರ್ಯನ ಹಿಡಿಯುವ ಸಾಹಸಕ್ಕೆ ಹಿಡಿದರೆ ಆ ಕ್ಷಣ ನಿರ್ನಾಮ. ಸೂರ್ಯನ ಹಿಡಿಯುವ ಸಾಹಸಕ್ಕೆ ಹಿಡಿದರೆ ಆ ಕ್ಷಣ ನಿರ್ನಾಮ. ಹಾದಿ ಹಳ್ಳವ ದಾಟಲು ಸಾಧ್ಯವಿಲ್ಲ ಅಂತ ದೇಹವು ಹನುಮ. ಹಾದಿ ಹಳ್ಳವ ದಾಟಲು ಸಾಧ್ಯವಿಲ್ಲ ಅಂತ ದೇಹವು ಹನುಮ. ಸಾಗರ ನಾಡುವನೆಂದರೆ ನೆಂಬುವನೇ ಶ್ರೀರಾಮ, ನೆಂಬುವನೇ ಶ್ರೀರಾಮ. ನಿನ್ನಂತೆ ನಾಗಲಾರೆ, ಏನು ಮಾಡಲಿ ಹನುಮ. ಜಗಳವ ಕಂಡರೆ ಓಡುವ ದೂರ, ಎದೆಯಲ್ಲಿ ಡಬಡವ ಹನುಮ.
ಜಗಳವ ಕಂಡರೆ ಓಡುವೆ ದೂರ ಎದೆಯಲ್ಲಿ ಜವದವ ಹನುಮಾನ್ ರಕ್ಕಸರನ ಕನಸಲಿ ಕಂಡರೆ ಆ ಕ್ಷಣನ ನಿರ್ನಾಮ ರಕ್ಕಸರನ ಕನಸಲಿ ಕಂಡರೆ ಆ ಕ್ಷಣನ ನಿರ್ನಾಮ ಹಟ್ಟವು ಹತ್ತಲು ಶಕ್ತಿಯಿಲ್ಲ ಅಂತ ದೇಹವು ಹನುಮಾನ್ ಹಟ್ಟವು ಹತ್ತಲು ಶಕ್ತಿಯಿಲ್ಲ ಅಂತ ದೇಹವು ಹನುಮಾನ್ ಬೆಟ್ಟವನೆತ್ತುವನೆಂದರೆ ನಿಂಬುವನೇ ಶ್ರೀರಾಮ ನಿಂಬುವನೇ ಶ್ರೀರಾಮ ನಿನ್ನಂತೆ ನಾ ಹಾಗಲಾರೆ ಏನು ಮಾಡಲಿ ಹನುಮಾನ್ ಕನಸಲಿ ಮನಸಲಿ ನನ್ನ ಉಸಿರಲಿ ತುಂಬಿದ ರಾಮನ ನಾಮ ಕನಸಲಿ ಮನಸಲಿ ನನ್ನ ಉಸಿರಲಿ ತುಂಬಿದ ರಾಮನ ನಾಮ ಚಂಚಲವಾದ ನನ್ನಿ ಮನದಲ್ಲಿ ನಿಲ್ಲುವರಾರೋ ಹನುಮಾನ್ ಚಂಚಲವಾದ ನನ್ನಿ ಮನದಲ್ಲಿ ನಿಲ್ಲುವರಾರೋ ಹನುಮ ಶಕ್ತಿಯೂ ಇಲ್ಲ ಭಕ್ತಿಯೂ ಇಲ್ಲ ಹುಟ್ಟಿದ ಏತಕೋ ಕಾಣೆ ಶಕ್ತಿಯೂ ಇಲ್ಲ ಭಕ್ತಿಯೂ ಇಲ್ಲ ಹುಟ್ಟಿದ ಏತಕೋ ಕಾಣೆ ನೀ ಕೃಪೆ ಮಾಡದೆ ಹೋದರೆ ನಿನ್ನ ರಾಮನ ಹಾಣಿ ನಿನ್ನ ರಾಮನ ಹಾಣಿ ನಿನ್ನಂತೆ ನಾ ಹಾಗಲಾರೆ ಏನು ಮಾಡಲಿ ಹನುಮಾನ್ ನಿನ್ನಂತಾಗದೆ ನನ್ನವನಾಗುವನೆ ನಿನ್ನ ಪ್ರಭು ಶ್ರೀರಾಮ ನಿನ್ನ ಪ್ರಭು ಶ್ರೀರಾಮ ನಿನ್ನಂತೆ ನಾ ಹಾಗಲಾರೆ ಏನು ಮಾಡಲಿ ಹನುಮಾನ್ ಹನುಮಾನ್ ಹನುಮಾನ್